ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಅವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾತ್ ಏಡಮುಕೋಪಿ ವಾಗ್ಮಿ ಜಡಮತಿರವಿಜಂತುರ್ಜಾಯತೆ ಕ್ರಾಡ್ಯಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಉಮಾ ವೈ ವಾಕ್ಸಮುದ್ದಿಷ್ಟಮವದಾವೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೇವಮರಿತಿರ್ಶತಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವಿಮೋಪಯಾಮಿ ಗುರುಂ ಮುನೀನಾಂ ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿಬುಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರಥಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತ್ಯತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಃ ಶ್ರೀಸತ್ಯಾತ್ಮಗುರುತ್ವರಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಜೈರಹಂ ಶುಕವತ್ಸಮ್ಯಃ ಶಿಕ್ಷಿತಸ್ಪೃಕೃಪಾಲುಭಿಃ ತಾನ್ ವಂದೇ ಖೇಡಕೃಷ್ಣಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಹರಿ ಓಂ ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬು ಚಾರು ಜಲಧೇ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೌಘ ಪರ ಮಿಷ್ಟೀಡಿ ತತ್ವಮವಮಾಂ ಪ್ರೇಷ್ಟಾರ್ಕಸೂನುಮನುಚೇಷ್ಟಾರ್ಥಮಾತ್ಮವಿರತಿಷ್ಟೋ ಯುಗಾಂತ ಸಮಯೇ ಸ್ಥೇಷ್ಟಾತ್ಮಶೃಂಗಧೃತ ಕಾಷ್ಟಾಂಬುವಾಹನ ವರಾಷ್ಟಾಪದಪ್ರಭತನೋ ಜ್ಞಾನಾನಂದಾದಿ ಗುಣಪರಿಪೂರ್ಣನಾದ ಭಗವಂತನ ಮಹಿಮೆಗಳನ್ನು ಒಂದಾದ ಮೇಲೆ ಒಂದಾದ ರೀತಿಯಲ್ಲಿ ವಾದರಾಜ ಗುರು ಸಾರ್ವಭೌಮರು ತುಂಬ ಸುಂದರವಾದ ರೀತಿಯಲ್ಲಿ ವರ್ಣನೆ ಮಾಡಿಕೊಡ್ತಾ ಬಂದಿದ್ದಾರೆ. ಆ ಶ್ರೀಹರಿಯ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಅತ್ಯಲ್ಪ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ವೇದಗಳೇ ಭಗವಂತನ ಮಹಿಮೆಗಳನ್ನು ಪರಿಪೂರ್ಣವಾಗಿ ಕೊಂಡಾಡಲು ಸಾಧ್ಯವಿಲ್ಲ ಅಂದಾಗ ನಾವೆಲ್ಲ ಅಲ್ಪಜ್ಞಾನ, ಅಲ್ಪಶಕ್ತಿ, ಅಲ್ಪ ಸಾಮರ್ಥ್ಯ, ಅಲ್ಪ ಸಮಯ ಹೆಚ್ಚಿದ್ರೂ ಸಹಿತ ನಮಗೆ ಯೋಗ್ಯತಾ ಕಡಿಮೆ, ಹಾಗಾಗಿ ಅಲ್ಪ ಸಮಯ ಅಂದ್ಕೊಳ್ಬೇಕು. ಎಲ್ಲವೂ ಕೂಡ ನಾವು ಅಲ್ಪರು, ಆದರೂ ಜೀವನದಲ್ಲಿ ನಾವು ಸರ್ವಜ್ಞರು ಅನ್ನುವಂತೆ ನಡೆದುಕೊಳ್ತಾ ಇರ್ತೀವಿ. ಆಗಾಗ ನಾನು, ನನ್ನದು, ನನ್ನಿಂದಲೇನೆ, ನಾನಿಲ್ಲದೆ ಹೋದರೆ ಏನೂ ಇಲ್ಲ. ನೀ ಏನು ಅಂದ್ಕೊಂಡಿದ್ದೀರಿ ನಾನಂದರೆ ನನಗೆ ಹೇಳ್ತಾ ಇದ್ದೀರಾ ನೀವು? ಏನು ಇವರು ಸರ್ವಜ್ಞನೋ ಸರ್ವ ಸಮರ್ಥನೋ, ಜೀವನದಲ್ಲಿ ಇವರಿಗಿಂತ ಉತ್ತಮರು ಯಾರೂ ಇಲ್ಲೇ ಇಲ್ವೇನೋ, ಏನು ಅವರು ತಪ್ಪೇ ಮಾಡೋದೇ ಇಲ್ವೇನೋ ಭಾವನೆ ನಮ್ಮಲ್ಲಿ ತಂದುಕೊಳ್ತಾ ಇರ್ತೀವಿ ಆಗಾಗ. ಅದಕ್ಕೆ ನಾವು ಯಾವತ್ತೂ ನಮ್ಮ ಉತ್ತಮರ ಚಿಂತನೆ ನಾವು ಯಾವಾಗಲೂ ಮಾಡ್ತಾ ಇದ್ದರೆ ನಾನು ಬಹಳ ಅಧಮಾಧಮ ಅಂತ ಅನ್ನೋದು ನಮಗೆ ಅರ್ಥವಾಗ್ತಾ ಇರುತ್ತೆ. ಎಲ್ಲ ಬರೀ ನಾವು ನಮಗಿಂತ ಈ ಅವರ ಸ್ಥಾನ ಅಂದರೆ ಕಡಿಮೆಯಲ್ಲಿ ಅಲ್ಪಜ್ಞಾನ, ಅಲ್ಪಶಕ್ತಿ, ಅಲ್ಪ ಸಾಮರ್ಥ್ಯ
ಇಂಥವರ ಬಗ್ಗೆ ನಾವು ಕೇಳ್ತಾ ಹೋದರೆ ನಾವು ತುಂಬ ಮೇಲು ಅಂಥೇಳಿ ಅಹಂಕಾರಾದಿಗಳು ಬಂದುಬಿಡ್ತದೆ. ಎಂಥ ಸಮಯದಲ್ಲಿ ಕೃತಜ್ಞತಾ ಸಮರ್ಪಣಾದಿಗಳಿರುತ್ತಲ್ಲ, ಅಂಥ ವಿಚಾರದಲ್ಲಿ ನಾವು ದೇವರು ಅವರಿಗಿಂತ ನಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆ, ಅದು ದೇವರ ದಯೆಯಿಂದ ನಾವಿದ್ದೀವಿ ಅಂತ ಚಿಂತನೆ ಬೇರೆ. ನನ್ನಿಂದೇ ಎಲ್ಲ ಸುಖ, ನನ್ನಿಂದೇ ಎಲ್ಲ ಅಂತ ಈಗ ಅನೇಕ ಅಪರಾಧಗಳು ನಡೀತಾ ಇರುತ್ತದೆ. ಅದಕ್ಕೋಸ್ಕರವಾಗಿ ಭಗವತ್ ಚಿಂತನೆ ಮಾಡಿ, ಭಗವಂತನ ಆರಾಧನೆ ಮಾಡಿ, ಭಗವಂತನ ಉಪಾಸನೆ ಮಾಡಿ, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್, ನಿರಂತರ ಭಗವಂತನ ಮಹಿಮಾದಿಗಳನ್ನು ಶ್ರವಣ ಮನನ ಧ್ಯಾನ ಚಿಂತನಾದಿಗಳನ್ನು ಮಾಡಿ ಭಗವಂತನ ಪೂರ್ಣ ಅನುಗ್ರಹವಾಗ್ತದೆ ಎನ್ನುವುದನ್ನು ತಿಳಿಸಿಕೊಟ್ಟು ಇಲ್ಲಿ ತನಕ ಮತ್ಸ್ಯ, ಕೂರ್ಮ, ವರಾಹ ಮತ್ತು ಹಯಗ್ರೀವ ರೂಪಿಯಾದ ಭಗವಂತ, ಆಮೇಲೆ ಮಧ್ಯದಲ್ಲಿ ಧನ್ವಂತರ ರೂಪಿಯಾದ ಭಗವಂತ, ಮುಂದೆ ಮೋಹಿನಿ ರೂಪದ ವರ್ಣನೆಯನ್ನು ಮಾಡಿಕೊಟ್ಟಿದ್ದಾರೆ. ಪರಮಸುಂದರವಾದಂತಹ ಭಗವದ್ರೂಪಗಳು ಇಷ್ಟಾಗಿ ಇನ್ನು ಮುಂದೆ ಲಕ್ಷ್ಮೀ ನೃಸಿಂಹರೂಪಿಯಾದ ಭಗವಂತನ, ಆ ನರಸಿಂಹರೂಪಿಯಾದ ಭಗವಂತನ ಮಹಿಮೆಗಳನ್ನು ಕೊಂಡಾಡ್ತಾ ಇದ್ದಾರೆ. ದಂಬೋಲಿತ್ಯುಷ್ಣ ನಖ ಸಂವೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರ ನಾದ ನೃಹರೇ ಅಂಬೋಧಿ ಜಾನುಸರಣಂಭೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಬೋರುಹಾಭಿನುತಮ ದಂಭೋಲಿತ್ಯುಷ್ಣನಕ ಸಂಭೇರಿತೇಂದ್ರ ರಿಪು ಕುಂಭೀಂದ್ರ. ಪರಮಾತ್ಮ ನರಸಿಂಹ ರೂಪವನ್ನು ಧಾರಣ ಮಾಡಿ ಹಿರಣ್ಯಕಶ್ಯಪನ ಸಂಹಾರ ಮಾಡಿ ಭಕ್ತವತ್ಸಲನಾದಂತಹ ಆ ಪ್ರಹ್ಲಾದರಾಜನಿಗೆ ವರವನ್ನು ಕೊಟ್ಟು ಅವನಿಗೆ ವಿಶೇಷವಾದ ಫಲವನ್ನು ಕೊಟ್ಟು ರಾಜ್ಯಭಾರ ಸುಖ ಎಲ್ಲವನ್ನು ಕೊಡುವುದರ ಜೊತೆಗೆ ಅವರನ್ನು ಯಾರು ಸ್ಮರಣೆ ಮಾಡ್ತಾ ಅವರನ್ನು ಅನುಸರಿಸಿ ಭಗವತ್ ಚಿಂತನೆ ಯಾರು ಮಾಡ್ತಾರೆ ಅವರೆಲ್ಲರನ್ನೂ ದೇವರು ಅನುಗ್ರಹ ಮಾಡ್ತಾನೆ ಎನ್ನುವುದನ್ನು ಈ ಶ್ಲೋಕ ರೂಪದಲ್ಲಿ ನಮಗೆ ವರ್ಣನೆ ಮಾಡಿಕೊಡ್ತಾ ಇದ್ದಾರೆ. ಹೇಗೆ ವಜ್ರಾಯುಧ ತುಂಬ ಸೂಕ್ಷ್ಮ, ಅದರಷ್ಟು ಮಹಾಪ್ರಬಲವಾದಂತಹ ಆಯುಧ ಇನ್ನೊಂದಿಲ್ಲ. ಅರ್ಥಾತ್ ಉತ್ತಮ ಆಯುಧಗಳು ಬಿಟ್ಟು, ಅಂದರೆ ಈಗ ರುದ್ರದೇವರ, ಪಾರ್ವತೀ ದೇವಿಯ, ಬ್ರಹ್ಮವಾಯು, ಸರಸ್ವತಿ, ಭಾರತಿ, ಲಕ್ಷ್ಮೀಪತಿ, ನಾರಾಯಣ ಇವರ ಆಯುಧವನ್ನು ಬಿಟ್ಟು ಅಂತ ಅರ್ಥ. ಆ ಆಯುಧಗಳನ್ನು ಬಿಟ್ಟಾಗ ವಜ್ರಾಯುಧ ಸಾಮಾನ್ಯವಾದದ್ದಲ್ಲ. ಅದು ನಾರಾಯಣ ಮರ್ಮವನ್ನು, ನಾರಾಯಣ ಮಂತ್ರವನ್ನು, ವಾಸುದೇವ ಮಂತ್ರಗಳನ್ನೆಲ್ಲ ಅದು ಅಸ್ಥಿಗತವಾಗಿ ಮಾಡಿಕೊಂಡಂತಹ ವಜ್ರಾಯುಧ ಅದು. ದದೀಚಿ ಋಷಿ ತನ್ನ ಅಸ್ಥಿಸುರರಿಗಿತ್ತು ಮುರವೈರಿ ವೈಕುಂಠ ಪುರಕ್ಕೆ ಪೋದಂತೆ ಇರಬೇಕು ಇರದೇ ಇರಬೇಕು. ಏನ್ರಿ ದೇವತೆಗಳು ಬಂದು ಕೇಳ್ತಾರೆ, ಸ್ವಾಮಿ ನೀವು ಯಾವಾಗ ಸಾಯ್ತೀರಾ ಅಂತ. ಏನು ಕೇಳ್ತಾ ಇದ್ದೀರಿ ನೀವೆಲ್ಲ? ಎಲ್ಲರೂ ಈ ಶರೀರಕ್ಕೋಸ್ಕರ, ಹೆಂಡತಿ, ಮಕ್ಕಳು, ಯಜಮಾನ, ತಂದೆ, ತಾಯಿ, ಬಂಧು ಬಳಗ, ಮಿತ್ರ ಎಲ್ಲರೂ ಕೂಡ ಈ ಶರೀರಕ್ಕೋಸ್ಕರ. ಈ ಶರೀರನೇ ಬಿಡುವಂತಿರಲ್ಲ ಸ್ವಾಮಿ. ಸಾಮಾನ್ಯರಾದವರಿಗೆ, ಅದರ ಮೇಲೆ ತುಂಬ ಅಭಿಮಾನ ಇಟ್ಟವರಿಗೆ ಕಷ್ಟ ಸ್ವಾಮಿ. ನೀವು ಪರಿಪೂರ್ಣ ವೈರಾಗ್ಯ ಶಿಖಾಮಣಿಗಳು, ದೇಹಾಭಿಮಾನ ತ್ಯಾಗ ಮಾಡಿದವರು, ಪರರ ಹಿತವನ್ನು ಬಯಸಿ ಪರರ ಸುಖವನ್ನು ಬಯಸಿ ನೀವು ಜೀವನವನ್ನು ಮಾಡ್ತಾ ಇರುವವರು. ಹಾಗಾಗಿ ತಮ್ಮಲ್ಲಿ ಈ ಶರೀರ ಬಿಡೋದೇನು ದೊಡ್ಡದಲ್ಲ. ನೀವು ಸಾಧಕರಾಗಿದ್ದೀರಾ, ಭಗವಂತನ ಪೂರ್ಣ ಅನುಗ್ರಹ ಪಾತ್ರರಾಗಿದ್ದೀರಾ. ಇಂತಹ ಶರೀರವನ್ನು ಬಿಟ್ಟು ಪೂರ್ಣಾನುಗ್ರಹ ಮಾಡಬೇಕೆಂದಾಗ ಅವರ ಬೆನ್ನೆಲುಬಿಂದ ನಿರ್ಮಾಣವಾದಂತಹದೇ ವಜ್ರಾಯುಧ. ಆ ವಜ್ರಾಯುಧದಂತೆ ಅದಕ್ಕಿಂತ ಅಪಾರ ಸಾಮರ್ಥ್ಯದಿಂದ ಯುಕ್ತವಾದಂತಹ ಪರಮಸುಂದರವಾದ ಪ್ರಜ್ವಲಿಸ್ತಾ ಇರುವಂತಹ ಭಗವಂತನ ನಖ. ಎಂತಹ ಪರಮಸುಂದರವಾದಂತಹ ನಖ ಅದು. ಈ ಸಿಂಹ ಒಂದು ಬಾರಿ ಏನಂತೀರ ಅದಕ್ಕೆ, ಈ ಕೈ ಹೀಗೆ ಹಿಡಿದು ಹಿಡಿಯುತ್ತಲ್ಲ, ಸಂಸ್ಕೃತ ಶಬ್ದ ಬೇರೆ, ಕನ್ನಡದಲ್ಲಿ ಅರ್ಥ ಆಗಬೇಕು ಅಂದರೆ ಪಂಜ್ ಅಂತೀರಾ. ಹಾಗಾಗಿ ಪಂಜ ಒಟ್ಟು ಕೆಲವೊಂದು ಭಾಷಾಂತರ ವ್ಯತ್ಯಾಸ ಆಗ್ಬಿಡ್ತದೆ. ನೀವು ಬಿಜಾಪುರ ಸೈಡಲ್ಲೆಲ್ಲ ಪಂಜ ಅಂದರೆ ಉಟ್ಕೊಳ್ಳೋ ಅಂಗೋಸ್ತರ ಅಂತ ಆಗ್ಬಿಡ್ತದೆ. ಅದಕ್ಕೆ ಕೆಲವು ಕಡೆ ನೋಡಿ ಹೇಳಬೇಕಾಗ್ತದೆ. ಪಂಜಿನ ಪಂಜ ಅಂತಲೂ ಕೇಳಿನಿ, ಅದಕ್ಕೆ ಹೇಳಿದೆ. ಹಾಗಾಗಿ ಆ ಸಿಂಹದ ಪಂಜ ಏನು ಅದು ಹಾಕಿದಾಗ ಆ ಆನೆಯ ತಲೆಯ ಮೇಲಿರುವಂತಹ ಮದವನ್ನು ಹೇಗೆ ತನ್ನ ಸಾಮರ್ಥ್ಯದಿಂದ ನಾಶ ಮಾಡಿಬಿಡ್ತದೋ ಹಾಗೆ ನರಸಿಂಹದೇವರು ಮಹಾನುಭಾವರು ತಮ್ಮ ಹಸ್ತದಲ್ಲಿರುವಂತಹ ನಖದಿಂದ ಶತ್ರುವಿನ ಅಹಂಕಾರ, ಮಹಾಪರಾಕ್ರಮಿ ನಾನೇ, ನನ್ನಿಂದಲೇ, ನಾನು ಇಲ್ಲದೆ ಹೋದರೆ ಏನೂ ಇಲ್ಲ,
ನಾನೇ ಸರ್ವೋತ್ತಮ ಅನ್ನುವಂತೆ ಎಲ್ಲ ಕಡೆಗೂ ನಡೆದುಕೊಳ್ತಾ ಇದ್ದಲ್ಲ, ಎಲ್ಲ ಲೋಕಗಳನ್ನೆಲ್ಲ ನಡಗಿಸಿದ್ದಾನಲ್ಲ ಹಿರಣ್ಯಕಶ್ಯಪ. ಆ ಹಿರಣ್ಯಕಶ್ಯಪನಿಗೆ ಮಹಾನುಭಾವರು ಸಿಂಹದಂತೆ ವಜ್ರಾಯುಧಕ್ಕಿಂತ ಅತ್ಯಂತ ತೀಕ್ಷ್ಣವಾದ ಪರಮಸುಂದರವಾದ ನಖವನ್ನ ಭಗವಂತ ಏನು ಮಾಡಿದ, ಅವನ ಎದೆಯನ್ನ ಅವನ ಉದರ ಭಾಗವನ್ನು ಸೀಳಿದ್ದಾನಂತೆ. ಆ ಸೀಳಿದಾಗ ಹೇಗೆ ಮದಗಜ ತನ್ನ ಮದವನ್ನು ಕಳೆದುಕೊಂಡು ತಾನು ಕೊನೆಗೆ ತನ್ನ ಅಹಂಕಾರ ಕಳೆದುಕೊಂಡು ಒಂದು ಕಡೆ ಕೂಡುವಂತೆ, ಮದವನ್ನು ಕಳೆದುಕೊಂಡು ಕೂಡುವಂತೆ ಈ ಹಿರಣ್ಯ ಕಶ್ಯಪ ನಾನೇ ದೇವರು, ನನ್ನ ಸ್ತೋತ್ರ, ನನ್ನ ಧ್ಯಾನ, ನನ್ನ ಚಿಂತನೆ, ನನ್ನ ಆರಾಧನೆ. ವಿಷ್ಣು ಪುರಾಣದಲ್ಲಿ ಒಂದು ಮಾತಂತಾರೆ, ನಂಬುತ್ತೀರೋ ಬಿಡ್ತೀರೋ, ಶ್ರಾದ್ದ ಮಾಡಿದ್ರು ಅವನ ಹೆಸರಲ್ಲೇ ಶ್ರಾದ್ದ ಮಾಡಬೇಕಂತೆ. ನಮ್ಮ ತಂದೆ ತಾಯಿ ಶ್ರಾದ್ದಾದಿಗಳಿಲ್ಲ ಅಂತೆ. ಇದೇ ಮಾತು ಹೇಳಿದ್ದಾರಲ್ಲಿ, ಹಿರಣ್ಯ ಕಶ್ಯಪಾಯ ಇದಂ ಪಿಂಡಂ ದದಾಮಿ ಅಂತ ಅವನ ಹೆಸರಲ್ಲೇ ಶ್ರಾದ್ದ ಮಾಡಬೇಕು ಅಂತಂತ. ಆಗ ಬಿಟ್ಟು ಏನಾದ್ರು ಅವರಿವರ ಶ್ರಾದ್ದವನ್ನು ಮಾಡಿದ್ರೆ ಅವರನ್ನು ಮನಸಾ ಚಿಂತನೆ ಮಾಡಿದ್ರು ಸಹಿತ ನಾಲಿಗೆಯನ್ನು ಕತ್ತರಿಸ್ತಾ ಇದ್ದ, ಶಿರಚ್ಛೇದನಾದಿಗಳು ಮಾಡುವಂತಹ ಕಾರ್ಯಗಳೆಲ್ಲ ಪ್ರವೃತ್ತನಾಗಿದ್ದ. ಎಷ್ಟು ದುರಹಂಕಾರ, ಎಷ್ಟು ಜನರನ್ನು ಹಿಂಸೆ ಕೊಟ್ಟಿದ್ದ ಹೀಗೆಲ್ಲ. ಹಾಗಾಗಿ ದತ್ತವರ ಶ್ರೀಹರಿ ಪರಮಾತ್ಮ ಆ ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ, ನಾರದರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ, ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಇದೆಲ್ಲ ಭಾಗವತ ಶ್ಲೋಕದಲ್ಲಿ ಇದನ್ನೆಲ್ಲ ಅನ್ವಯ ಮಾಡಿಕೊಡ್ತಾರೆ ಮಹಾನುಭಾವರು. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅಲ್ಲಿ ನಿಜಭೃತ್ಯ ಭಾಷಿತಂ ಅನ್ನೋದಕ್ಕೆ ಸತ್ಯಧರ್ಮ ತೀರ್ಥರು ನಾನಾ ತರಹದ ವ್ಯಾಖ್ಯಾನವನ್ನು ಮಾಡ್ತಾರೆ. ನಿಜಭೃತ್ಯ ಅಂದರೆ ದ್ವಾರಪಾಲಕರು, ಜಯ ವಿಜಯರು, ನಿಜಭೃತ್ಯರು ಅಂತ ಅರ್ಥ ಮಾಡ್ತಾರೆ. ಅವರು ಮಾಡಿದ ಅಪರಾಧಕ್ಕೆ ನೀನು ಕ್ಷಮಾ ಮಾಡಿ 3 ಜನ್ಮದಲ್ಲಿ ನೀವು ಅಸುರರಾಗಿ ಇದ್ದಾಗ ನಾನೇ ನಿಮಗೆ ಸ್ವಯಂ ನಾನೇ ಅವತಾರ ಮಾಡಿ ನಿಮ್ಮ ಆ ದುಷ್ಟತನವನ್ನು ನಾಶ ಮಾಡಿ ಅಷ್ಟ ರಾಕ್ಷಸರನ್ನು ನಿಗ್ರಹ ಮಾಡಿ ನಿಮಗೆ ಯೋಗ್ಯವಾದ ಉತ್ತಮವಾದ ಮತ್ತೆ ಸ್ಥಾನವನ್ನು ನಿಮಗೆ ಕೊಡ್ತೀನಿ, ನೀವು ಮತ್ತೆ ಸಾಧನೆ ಮಾಡಿಸಿ ನಿಮ್ಮ ಸ್ವರೂಪಾನಂದವನ್ನು ಕೊಡ್ತೀನಿ ಅಂತ ದೇವರಿಗೇನು ವರವನ್ನು ಕೊಟ್ಟಿದ್ನಲ್ಲ, ಆ ವರಕ್ಕೆ ತಕ್ಕಂತೆ ಈಗ ನರಸಿಂಹನಾಗಿ ಭಗವಂತ ತಾನೇ ಇವನನ್ನು ಉದ್ಧಾರ ಮಾಡೋಕೆ ಬಂದಿದ್ದಾನೆ. ಅಥವಾ ನಿಜಭೃತ್ಯ ಅನ್ನೋ ಶಬ್ದಕ್ಕೆ ನಮಗೆಲ್ಲ ಬ್ರಹ್ಮದೇವರು ಹೊಂದಿದ್ದಾರೆ. ಅವನೆಲ್ಲ ವರ ಕೇಳಿದ್ನಲ್ಲ, ಅವನ ಮೇಲೆ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಪ್ರಾಣ ಇದ್ದಿದ್ದನ್ನು ಸಾಯಬಾರ್ದು, ವ್ಯಸುಮದ್ಭಿರ್ವ ಅಸುಮದ್ಭಿರ್ವ, ಪ್ರಾಣ ಇದ್ದಿದ್ದನ್ನು ಸಾಯಬಾರ್ದು, ಪ್ರಾಣ ಇಲ್ಲದೇ ಇದ್ದನ್ನು ಸಾಯಬಾರ್ದು, ಮನುಷ್ಯರಿಂದ ಸಾಯಬಾರ್ದು, ಆಮೇಲೆ ಈ ದೇವತೆಗಳಿಂದ ಸಾಯಬಾರ್ದು, ರಾಕ್ಷಸರಿಂದ ಸಾಯಬಾರ್ದು. ಏನು ವರಗಳ್ರಿ ಒಂದು. ಅವನು ಇದೆಲ್ಲ ಕೇಳಿದಾಗ ಬ್ರಹ್ಮದೇವರಂತಾರೆ, ತಾತೇಮೇ ದುರ್ಲಭ ಪುಂಸಾಂ ಯಾನ್ ವೃಣೀಶವರನ್ನು, ಯಾರಿಗೂ ಕೊಟ್ಟಿಲ್ಲೋ ಇಂತಹ ದುರ್ಲಭವಾದ ವರ ನಿನಗೆ ಕೊಟ್ಟಿದ್ದೀನಿ ಅಂತಾರೆ ಮಹಾನುಭಾವರು. ಹಾಗಾಗಿ ಆ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಪರಮಾತ್ಮ ಹೀಗೆ ನರಮೃಗನಾಗಿ ಬಂದನ ಭಗವಂತ, ಅಥವಾ ನರಸಿಂಹನಾಗಿ ಬಂದದ್ದೇ ಅದಕ್ಕೋಸ್ಕರ ಪ್ರಹ್ಲಾದರಾಜನ್ ಕೇಳಿದ್ರು. ಇವನು ಹಿರಣ್ಯಕಶ್ಯಪ ಕೇಳ್ದ, ಎಲ್ಲಿದ್ದಾನೋ ನಿನ್ನ ದೇವ ಅಂತಂದ್ರೆ, ನನ್ನ ದೇವರು ಎಲ್ಲ ಕಡೆಗೂ ಇದ್ದಾನಪ್ಪ, ಎನ್ನ ದೇವ ಇಲ್ಲದಂಥ ಎಡೆಗಳುಂಟೆ ಲೋಕದಲ್ಲಿ, ಕಂಬದಲ್ಲಿ ಇದ್ದಾನ ಹೊಡಿ ಅಂತಾರೆ. ಏನು ನಂಬಿಕೆ ರೀ ಆ ಮಹಾನುಭಾವರಿಗೆ. ತನ್ನ ಕೈಯಲ್ಲಿರುವ ಆಯುಧವನ್ನು ತಗೊಂಡು ಹೊಡೆದ್ರೆ ಬ್ರಹ್ಮಾಂಡ ಸ್ಫೋಟ ಸನ್ನಿವಾಹ, ಇದನ್ನ ಆ ಕಂಬವನ್ನು ಸೀಳಿ ಭಗವಂತ ಪ್ರಾದುರ್ಭೂತನಾಗಿದ್ದಾನ. ಆ ಸಮಯದಲ್ಲಿ ಜ್ಞಾನಾನಂದ ಗುಣಪರಿಪೂರ್ಣನಾದ ಭಗವಂತ ನರನಲ್ಲ ಮೃಗನಲ್ಲ ನರಮೃಗನಾಗಿ ದೇವರೆಲ್ಲ ಜ್ಞಾಪಕ ಮಾಡ್ತಾನೆ. ಯುದ್ಧದ ಅವನ ಹೊಸ್ತಿಲಲ್ಲಿ ಕೂಡಿಸಿಕೊಂಡು, ನೋಡು ಇದು ಮೇಲಲ್ಲ ಕೆಳಗಲ್ಲ ಒಳಗಲ್ಲ ಹೊರಗಲ್ಲ, ನೀನು ಕೇಳಿದಾಗ ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಅಲ್ಲ ರಾತ್ರಿನೂ ಅಲ್ಲ, ಸಾಯಂಕಾಲ ಗೋಧೂಳಿ ಕಾಲ, ಜ್ಞಾನ ಇಲ್ಲ ನನಗೆ, ಅದನ್ನು ಕೇಳಿಲ್ಲ ನೀನು. ಆಮೇಲೆ ನನ್ನ ಶರೀರ ಅಪ್ರಾಕೃತ ಶರೀರ, ಪ್ರಾಣ ಇದ್ದಿದ್ದನ್ನು ಸಾಯಬಾರ್ದು, ಪ್ರಾಣ ಇಲ್ಲದಿದ್ದನ್ನು ಸಾಯಬಾರ್ದು ಅಂತಂದು. ನನ್ನ ನಖ ಪ್ರಾಣ ಇದ್ದಿದ್ದು ಹೌದು, ಪ್ರಾಣ ಇಲ್ಲದಿದ್ದು ಹೌದು. ಭಗವಂತನ ನಖ ಪರಮ ಪವಿತ್ರವಾದ, ನಮ್ಮ ನಖ ಅಪವಿತ್ರ. ನಮ್ಮ ನಖ ಸ್ಪರ್ಶ ಯಾವುದಕ್ಕೂ ಆಗಬಾರ್ದು, ಎಲ್ಲ ಅಪವಿತ್ರವಾಗಿ ಹೋಗ್ತದೆ. ಹೂವು, ತುಳಸಿ, ಜಲ ಯಾವುದಕ್ಕೂ ನಮ್ಮ ನಖ ಸ್ಪರ್ಶ ಆಗಬಾರ್ದು, ಎಲ್ಲ ಅಪವಿತ್ರಮಯ ಆಗಿ ಹೋಗ್ತದೆ ಅಂತಾರೆ. ನಾವು ಕುಡಿಯೋದಕ್ಕೆ ಬರೋದಿಲ್ಲ ಅಂತಾರೆ ನಮ್ಮ ನಖ ಸ್ಪರ್ಶ ಆದರೆ. ದೇವರಿಗೆಲ್ಲ ಅಭಿಷೇಕ ಮಾಡೋದ್ರೆ ಇನ್ನೆಷ್ಟು ಅನರ್ಥ ಆದೀತು. ಹಾಗಾಗಿ ಇದಕ್ಕೆಲ್ಲ ನಮ್ಮ ನಖ ಅಪವಿತ್ರ, ಆದರೆ ಪರಮಾತ್ಮನ ನಖ ಪರಮ ಪವಿತ್ರವಾದಂತಹ, ಅಷ್ಟು ಪರಮ ಪವಿತ್ರವಾದ ನಖ ಪ್ರಪಂಚದಲ್ಲಿ ಇನ್ನೆಲ್ಲೂ ಕಾಣಲು ಸಾಧ್ಯವೇ ಇಲ್ಲ. ಅಂತಹ ಪರಮ ಸುಂದರವಾದಂತಹ ನಖದಿಂದ ಭಗವಂತ ಇವನನ್ನ ಹಿರಣ್ಯ ಕಶ್ಯಪನನ್ನು ಸಂಹಾರ ಮಾಡಿ ದತ್ತವರ ಆ ಮಹಾನುಭಾವರಿಗೆ ಪ್ರಹ್ಲಾದರಾಜರಿಗೆ ಪೂರ್ಣಾನುಗ್ರಹ ಮಾಡಿ 36,000 ವರ್ಷ ರಾಜ್ಯಭಾರ ಆಳು ಅಂತ ಹೇಳಿ ತಾವೆಲ್ಲ ಪರಮಾತ್ಮ ಓಡಾಡಿ ಅಲ್ಲಿ ಸ್ಥಳವನ್ನು ಶುದ್ಧಿ ಮಾಡಿ ಇವನನ್ನು ಕೂಡಿಸಿ, ಮಹಾನುಭಾವರನ್ನು ಪ್ರಹ್ಲಾದರಾಜರನ್ನು ಕೂಡಿಸಿ ಏನು ಮಹಾನುಭಾವರು ಪರಮಾತ್ಮನ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರು ಮುಂದೆ ಹೇಳ್ತಾರೆ ಯಾರ್ಯಾರು ಸ್ತೋತ್ರ ಮಾಡಿದ್ರು ಆ ಸಮಯದಲ್ಲಿ. ಅಂಭೋಜ ಭೂಪವನ ಕುಂಭೀನ ಶೇಷ ಖಗರಾಟು
ಕುಂಬೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಬೋರು ಹಾಭಿನುತಮಾಮ್ ಅಂತಾರೆ ಮಹಾನುಭಾವರು. ಯಾರ್ಯಾರು ಸ್ತೋತ್ರ ಮಾಡಿದರು? ಅಂಭೋಜ ಭೂಪವನ ಅಂದರೆ ಈ ಇದರಿಂದ ಕಮಲದಲ್ಲಿ ಅವತಾರ ಮಾಡಿದವರು ಯಾರು? ಬ್ರಹ್ಮದೇವರು. ಪರಮಾತ್ಮನ ನಾಭಿ ಕಮಲದಿಂದ ಅವತಾರ ಮಾಡಿದವರು ಬ್ರಹ್ಮದೇವರು. ಆಮೇಲೆ ಮುಂದೆ ಕುಂಭೀನ ಅಂದರೆ ಎಲ್ಲರ ಅಹಂಕಾರವನ್ನು ನಾಶ ಮಾಡೋದ್ರಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿರುವವರು, ಹಾಗಾಗಿ ಅವರಿಗೆ ಕುಂಭೀನ ಅಂತ ಕರೀತಾರೆ, ಮಹರುದ್ರ ದೇವರು. ಆಮೇಲೆ ಮುಂದೆ ಬರುವಂತಹ ಇನ್ನೆಲ್ಲರೂ ಅಂದರೆ ಗರುಡ, ಶೇಷ, ಆಮೇಲೆ ಮುಂದೆ ಮಹರುದ್ರ ದೇವರು, ಇಂದ್ರ, ಆಮೇಲೆ ಸುಬ್ರಹ್ಮಣ್ಯ. ಹೀಗೆ ಯಾರ್ಯಾರು ಇದ್ದಾರೆ ಮೊದಲಾದ ಸಕಲ ದೇವಾನ ದೇವತೆಗಳು, ಅಲ್ಲಿರುವಂತಹ ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಮೊದಲಾದವರು ಎಲ್ಲರೂ ಸ್ತೋತ್ರ ಮಾಡಿದ್ದಾರೆ. ಪಿತೃದೇವತೆಗಳ ಮೊದಲಾದವರು ಎಲ್ಲರೂ ಕೂಡ ಅವರೆಲ್ಲರ ಸ್ತೋತ್ರಕ್ಕೆ ಮನ್ನಣೆಯನ್ನು ಕೊಟ್ಟು ಭಗವಂತ ಅವರೆಲ್ಲರನ್ನು ಉದ್ಧಾರ ಮಾಡಿದ್ದಾನಲ್ಲ. ಪ್ರಹ್ಲಾದರಾಜರನ್ನು ಉದ್ಧಾರ ಮಾಡಿದ್ದಾನೆ, ಅಲ್ಲಿರುವ ಎಲ್ಲ ರಮಾಬ್ರಹ್ಮಾರ ಸಕಲರನ್ನೂ ಉದ್ಧಾರ ಮಾಡಿ ಪೂರ್ಣಾನುಗ್ರಹ ಮಾಡುವಂತಹ ಭಗವಂತನೇ ನಮ್ಮನ್ನು ಪಾಹಿ ರಕ್ಷಣೆ ಮಾಡುತ್ತಂದೆ. ನಿಮ್ಮಲ್ಲಿ ಕೇಳೋದೇನಿದೆ ಸ್ವಾಮಿ? ಶ್ರೀಮದಾಚಾರ್ಯ ತೋರಿಸಿಕೊಟ್ಟಿದ್ದಾರೆ. ದೇವರಲ್ಲಿ ಕೇಳೋದಾದರೆ ಸಜ್ಞಾನ, ಸತ್ಶಕ್ತಿ, ಸತ್ಸುಖ ಇದನ್ನು ಕೇಳ್ರಿ ಅಂತಾರೆ. ದೇವರು ಕೊಡುವುದೇ ಅದನ್ನು. ನರಸಿಂಹ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತಿ ಅಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಂತಹ ಸ್ವಾಮಿ ಇಡೀ ಸಮಸ್ತ ಪ್ರಪಂಚಕ್ಕೆ ನಿಯಾಮಕನಾದವನು, ಬ್ರಹ್ಮಾಂಡಕ್ಕೆ ನಿಯಾಮಕನಾದವನು, ಅನಂತ ಕಲ್ಯಾಣ ಗುಣಪರಿಪೂರ್ಣ, ಸರ್ವದೋಷ ದೂರ, ಸೃಷ್ಟ್ಯಾದಿ ಅಷ್ಟಕರ್ತ, ವೇದ ಪ್ರತಿಪಾದ್ಯನಾದ ಭಗವಂತನೇ. ನೀನು ಜ್ಞಾನ ಸಮುದ್ರ, ಸಾಮರ್ಥ್ಯದಲ್ಲಿ ಪೂರ್ಣನಾಗಿದ್ದೀಯಾ, ಆಮೇಲೆ ಸೌಂದರ್ಯದಲ್ಲಿ ಪೂರ್ಣನಾದವನು. ಎಲ್ಲ ವಿಚಾರದಲ್ಲೂ ನಿನಗೆ ಸಮಾನರಾದವರು ಯಾರೂ ಇಲ್ಲೇ ಇಲ್ಲ. ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ಅಂತ ವಿಷ್ಣು ತತ್ವನಿರ್ಣಯದಲ್ಲಿ ವರ್ಣನೆ ಮಾಡ್ತಾರೆ ಆ ಭಗವಂತನ ಮಹಿಮೆಗಳನ್ನು. ಆಮೇಲೆ ಅವನಿಗೆ ಸಮರ ಯಾರೂ ಇಲ್ಲ, ಎಲ್ಲರೂ ಕೂಡ ಅವನಿಗಿಂತ ಕೆಳಗಡೆನೆ. ಲಕ್ಷ್ಮೀದೇವಿ ಅಕ್ಷರಳು, ಕ್ಷರರಾದ ಬ್ರಹ್ಮದೇವನ ಹಿಡ್ಕೊಂಡು ತೃಣಪರ್ಯಂತ ಎಲ್ಲರೂ ಭಗವಂತನ ದಾಸರೇ ಹೊರತು ಭಗವಂತನಿಗೆ ಸಮಾನರು ಯಾರೂ ಇಲ್ಲ. ಉತ್ತಮರಲ್ಲಿಂದ ಬರಬೇಕು. ಇಂತಹ ಸ್ವಾಮಿ, ಇಂತಹ ಎಲ್ಲ ರಮಾ ಬ್ರಹ್ಮಾದಿ ಸಕಲರಿಂದ ವಂದಿತನಾದಂತಹ ಭಗವಂತನೇ ನಮಗೂ ಯೋಗ್ಯತಾನುಸಾರ ಸಜ್ಞಾನ, ಸತ್ಶಕ್ತಿ, ಸತ್ಸುಖವನ್ನು ಜ್ಞಾನ ಸಮುದ್ರದಲ್ಲಿ, ಇವುಗಳೆಲ್ಲ ಸಮುದ್ರದಲ್ಲಿ ನಿನಗೆ ಎಲ್ಲ ಗುಣಗಳು ಪೂರ್ಣವಾಗಿದೆ ನಿನ್ನಲ್ಲಿ. ಆದರೆ ನಮ್ಮ ಯೋಗ್ಯತಾನುಸಾರ ಆ ಸಜ್ಞಾನ, ಸತ್ಶಕ್ತಿ, ಸತ್ಸುಖವನ್ನು ಕೊಟ್ಟು ಅನುಗ್ರಹಿಸು, ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ವ್ಯಾಖ್ಯಾನಕಾರರು ಇಲ್ಲೆಲ್ಲ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ನೀವು ನರಸಿಂಹಾವತಾರ ಕಾಲದಲ್ಲೆಲ್ಲ ಅದನ್ನೆಲ್ಲ ಕೇಳಿರ್ತೀರ. ಆ ಲಕ್ಷ್ಮೀದೇವಿನ ಎಲ್ಲ ದೇವಾನ ದೇವತೆಗಳಂತಾರಂತೆ, ಅಮ್ಮ ನೀವು ಹೋಗಮ್ಮ. ಕೆಲವರೆಲ್ಲ ಹೊರಗಡೆ ಇದ್ದಾಗ ಹುಲಿ ಇದ್ದಾಗಿರ್ತಾರೆ, ಮನೆಗೆ ಬಂದ ತಕ್ಷಣ ಅದೇ ಏನಾದರೂ ಧ್ವನಿ ಜೋರಾಯಿತು ಅಂತಂದರೆ, ಏನೋ ಧ್ವನಿ ಜೋರಾಯ್ತಲ್ಲ, ಏನಿಲ್ಲ, ಹೊಟ್ಟೆಗೆ ಹೋಗಿರ್ತದೆ. ಯಾಕೆ? ಅಮ್ಮವ್ರ ಗಂಡ ಅಲ್ಲಿ ಮನೆಯಲ್ಲಿ ಏನು ನಡೀತದೋ ಹಾಗೆ ನಡೆದುಕೊಂಡಿರ್ತಾರೆ ಕೆಲವು ಜೀವನ. ಆಗ ಭಗವಂತನದಂದರೆ ಸರ್ವಾತ್ಮನ ಅಲ್ಲ, ದುರ್ಗಾದೇವಿ ನಡುಗಿ ಹೋಗಿದ್ದಾಳೆ ಆ ಭಗವಂತನ ರೂಪದ ಮುಂದೆ. ಆದರೆ ದೇವರಿಗೆ ನಿಜವಾಗಲೂ ಕೋಪ ತಾಪಗಳಿಲ್ಲ. ಅವನು ದುಷ್ಟ ನಿಗ್ರಹಕ್ಕೋಸ್ಕರವಾಗಿ ಕೋಪವನ್ನು ತೋರಿದ್ದಾನಷ್ಟೇ ಹೊರತು ನಿಜವಾಗಲೂ ಕೋಪ ತಾಪಗಳು ಭಗವಂತನಿಗಿಲ್ಲ. ಆದರೆ ಮತ್ತೆ ಇದೇನಿದು ಲಕ್ಷ್ಮೀದೇವಿ ಮತ್ತೆ ಪುರಾಣಗಳಲ್ಲೆಲ್ಲ ಕೇಳಿದಾಗ ಇವ್ರು ನಮ್ಮ ಯಜಮಾನ್ರೇ ಅಲ್ಲ, ಈ ರೂಪ ನಾನು ನೋಡೇ ಇಲ್ಲ ಅಂತಂತಾರೆ. ಶಾಸ್ತ್ರದ ರೀತಿ ವಿಚಾರ ಮಾಡಿದಾಗ ನಮಗೆ ನಿಜವಾದ ಅರ್ಥ ಗೊತ್ತಾಗುತ್ತೆ. ಆಕೆ ನೋಡದೇ ಇರುವ ರೂಪ ನಾವು ನೋಡಲು ಸಾಧ್ಯವೇ ಇಲ್ಲ, ನಮಗೆ ಆ ಯೋಗ್ಯತೆಯೂ ಇಲ್ಲ. ಹಿಂದೆ ಈ ಬಿಂಬ ಪ್ರತಿಬಿಂಬಗಳ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಿರುತ್ತದೆ. ಪ್ರತಿಬಿಂಬಕ್ಕೊಂದು ಆಕಾರ ಅಂತ ಬರಬೇಕಾದ್ರೆ ಅದರಲ್ಲಿ ಆ ಆಕಾರದಂತೆ ಭಗವಂತ ಒಳಗಡೆ ಇದ್ದಾಗ ಮಾತ್ರ ಅವನ ಅನುಗ್ರಹದಿಂದ ಆ ಹೊರಗಡೆ ಇರುವ ಜೀವಕ್ಕೊಂದು ಆಕಾರ ಅಂತ ದೇವರು ಕೊಡ್ತಾನೆ ಅಲ್ವಾ. ಈಗ ಸಿಂಹ ಅವೇನು ಹಿಂದೆ ಇದ್ದೇ ಇದ್ದಿಲ್ವಾ? ಸಿಂಹ ಪ್ರಾಣಿಗಳೆಲ್ಲ ಎಷ್ಟು ಸಿಂಹಗಳಿದ್ದು ಹಿಂದೆಲ್ಲ. ಮತ್ತು ಆ ಸಿಂಹ ಎಲ್ಲ ಎಲ್ಲಿಂದ ಬಂದು? ಆ ಸಿಂಹಕ್ಕೆ ಆ ಸಿಂಹದ ಮುಖದ ಆಕಾರ ಆಗಲಿ ಅವೆಲ್ಲ ಎಲ್ಲಿಂದ ಬಂತು? ನರಸಿಂಹನಾಗಿ ದೇವರು ಆ ಸಿಂಹದ ಒಳಗಡೆ ಇದ್ದಿದ್ದು ತಾನೇ ಆ ಸಿಂಹಕ್ಕೆ ಸಿಂಹದ ಆಕಾರ ಬಂದಿದ್ದು. ಅದಕ್ಕೆ ಚಲನವಲನಾದಿಗಳು ಬರಬೇಕು ಅಂದರೆ ಲಕ್ಷ್ಮೀ ಕೃಪಾ ಕಟಾಕ್ಷ ಬೇಕು ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಈ ಕರ್ಮವನ್ನು ಮಾಡಿಸ್ತಾಳೆ ಅಂದರೆ ನರಸಿಂಹ ರೂಪಿಯಾದ ಭಗವಂತನ ದರ್ಶನವಾಗದೇನೆ, ಅವನ ಅನುಗ್ರಹ ಪಡೆಯದೆ ನಮ್ಮನ್ನು ಉದ್ಧಾರ ಮಾಡ್ತಾಳ ತಾಯಿ. ಎಲ್ಲ ಗೊತ್ತಿದೆ. ಅಸುರ ಜನ ವ್ಯಾಮೋಹಕ್ಕೋಸ್ಕರವಾಗಿ ತಿಳಿಯದೇ ಇದ್ದಂತೆ ನಡೆದುಕೊಂಡಿದ್ದಾಳೆ ತಾಯಿ. ಅಂತಹ ಲಕ್ಷ್ಮೀದೇವಿ, ಬ್ರಹ್ಮ ಸಕಲರಿಂದಲೂ ಪೂಜ್ಯನಾದಂತಹ ಭಗವಂತನನ್ನು ನಾವೆಲ್ಲರೂ ಹಾಡಿ ಹೊಗಳಿ ಕೊಂಡಾಡಿ ಧನ್ಯರಾಗಬೇಕು ಅಂತ ಸ್ತೋತ್ರ ಮಾಡಿದ್ದಾರೆ ದಾಸವರಣ್ಯರು ಕೂಡ. ಹರವಿರಿಂಚಾದ್ಯರು ಕರವೆತ್ತಿ ಮುಗಿಯಲು ಪರಮಶಾಂತನಾದ ಪುರಂದರ ವಿಠಲನ್ನ ನರಸಿಂಹನ ಪಾದ ಭಜನೆಯ ಮಾಡೋ ದುರಿತ ಪರ್ವತವ ಖಂಡಿಸುವ ಕುಲಿಶಾದಂತೆ ನರಸಿಂಹನ ಪಾದ
ಭಜನೆಯ ಮಾಡೋ. ಇಂತಹ ಲಕ್ಷ್ಮೀ ನರಸಿಂಹ ರೂಪಿಯಾದ ಭಗವಂತನನ್ನು ಚಿಂತನೆ ಮಾಡಿ ನಾವು ಜೀವನ ಸಾರ್ಥಕ ಮಾಡಿಕೊಳ್ಳೋಣ. ಭಗವಂತನ ವಿಶೇಷವಾದ ಉಪಾಸನೆ ಮಾಡಿ ನಾವು ಮತ್ತೆ ಮತ್ತೆ ನರಸಿಂಹ ರೂಪಿಯಾದ ಭಗವಂತನ ಚಿಂತನೆ ಮಾಡೋಣ ಅಂತ. ಆಮೇಲೆ ಇದರ ಮೇಲೆ ಇನ್ನೂ ಕೆಲವೊಂದು ವ್ಯಾಖ್ಯಾನ ಬಹಳ ಸುಂದರವಾಗಿದೆ. ದೇವರನ್ನು ಎಲ್ಲರೂ ಕೂಡ ಕೌಸಲ್ಯ ಪುತ್ರ, ಯಶೋಧಾ ಪುತ್ರ, ನಂದಗೋಪ, ಹೀಗೆ ಅವರವರವರವರ ಮಗ ಅಂತಂತೆಲ್ಲರೂ ಸ್ತೋತ್ರ ಮಾಡ್ತಾರೆ. ಹಾಗಾದರೆ ನರಸಿಂಹದೇವರನ್ನ ಯಾವ ಮಗ ಅಂತ ಉಪಾಸನೆ ಮಾಡಬೇಕಿಲ್ಲಿ? ಅದಕ್ಕೆ ಮಹಾನುಭಾವರು ವಾದರಾಜರಂದ್ರು ಸ್ತಂಭಾರ್ಭ ಕಾಸಖನ ಅಂತಂದ್ರು. ಅಂದರೆ ಹೇ ಸ್ತಂಭದ ಮಗನೇ ನನ್ನ ರಕ್ಷಣೆ ಮಾಡು ಅಂದರು. ಅಂದರೆ ಜಡ ವಸ್ತುವಿನಿಂದ ಎಲ್ಲಾದರೂ ಚೇತನ ವಸ್ತು ಸೃಷ್ಟಿಯಾಗಿದ್ದು ಕಂಡಿದ್ದೀವ? ಎಲ್ಲೂ ಇಲ್ಲ. ಮತ್ತು ಹಾಗಾದರೆ ಕಂಬದಿಂದ ಭಗವಂತನು ಪ್ರಾದುರ್ಭೂತನಾಗಿದ್ದಾನಂದರೆ ಅದು ಭಗವಂತನ ಅಘಟಿತ ಘಟನಾ ಸಾಮರ್ಥ್ಯ. ಅದಕ್ಕೆ ದೇವರಿಗೆ ಅಜ ಅಂತ ಕರೆದಿದ್ದಾರೆ. ನ ಜಾಯತೇತಿ ಅಜಃ. ಅವನಿಗೆ ಯಾವ ರೀತಿಯಲ್ಲಿ ಯಾವ ಕಾಲದಲ್ಲೂ ಯಾರಿಂದಲೂ ಕೂಡ ಅಥವಾ ಅವನಿಗೆ ಜನನ ಮರಣಗಳು ಭಗವಂತನಿಗೆ ಇಲ್ಲ. ಹಾಗಾಗಿ ಅಜ ಅಂತ ಕರೆದಿದ್ದಾರೆ. ತನ್ನ ಇಚ್ಛಾನುಸಾರ ನಮ್ಮ ಶರೀರ ಪ್ರವೇಶ ಮಾಡ್ತಾನೆ, ಹೊರಗಡೆ ಬರ್ತಾನಪ್ಪ. ಹಾಗೇ ದೇವರನ್ನು ಚಿಂತನೆ ಮಾಡ್ರಿ. ರಾಯರು ಒಂದು ಕಡೆ ಬೈತಾರೆ, ನಮ್ಮ ಈ ಮಾನವರ ಬುದ್ಧಿ ಯಾವ ಮಟ್ಟದಲ್ಲಿದೆ ಅಂದರೆ ಭೂತ ಪ್ರೇತ ಪಿಶಾಚಿಗಳ ಬಗ್ಗೆ ಇರುವ ನಂಬಿಕೆ ದೇವರ ಮೇಲೆ ಇಟ್ಟಿಲ್ಲ ಇವರು ಅಂತ ಬೈತಾರೆ. ಒಂದು ಪಿಶಾಚಿ ಒಬ್ಬನ ಒಂದು ಶರೀರಕ್ಕೆ ಪ್ರವೇಶ ಮಾಡಿ ಹೊರಗಡೆ ಬರುತ್ತದೆ ಅಂದರೆ ನಂಬುತ್ತೀವಿ. ಅದೇ ಪರಮಾತ್ಮ ಒಂದು ಶರೀರ ಪ್ರವೇಶ ಮಾಡಿ ಹೊರಗಡೆ ಬಂದಾನೆ ಅಂದರೆ ನಂಬೋದಿಲ್ಲ ನಾವು. ಏನಿದು ವಿಚಿತ್ರ? ಅವುಗಳಿಗೆ ಆ ಶಕ್ತಿ ಕೊಟ್ಟವನೇ ದೇವರಲ್ಲೇನ್ರಿ? ದೇವರ ಈ ಶಕ್ತಿನೇ ಕೊಟ್ಟಿಲ್ಲ ಅಂದರೆ ಪಿಶಾಚಿಗಳಿಗಾದರೂ ಎಲ್ಲಿಂದ ಬರಬೇಕು ಈ ಸಾಮರ್ಥ್ಯ? ಆಮೇಲೆ ದೇವರಿಂದ ದತ್ತವಾದದ್ದು ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ಮೊದಲು ನಮ್ಮಲ್ಲಿ ಇರಬೇಕಲ್ಲ ಅದು. ನಾವು ಇನ್ನೊಬ್ಬರಿಗೆ 100 ರೂಪಾಯಿ ಕೊಡಬೇಕು ಅಂದರೆ ನಮ್ಮಲ್ಲಿ ಒಂದು 1000 ರೂಪಾಯಿ ಆದರೂ ಇರಬೇಕಲ್ವ? ನನಗೆ 10 ರೂಪಾಯಿನೂ ಗತಿ ಇಲ್ಲ ಅಂದರೆ ಇನ್ನೊಬ್ಬರಿಗೆ 100 ರೂಪಾಯಿ ಏನು ಕೊಡ್ತೀವಿ? ಹಾಗೆ ಭಗವಂತನಲ್ಲಿ ಈ ಶಕ್ತಿ ಈ ಸಾಮರ್ಥ್ಯಾದಿಗಳು ದೇವರಲ್ಲಿ ಇಲ್ಲ ಅಂದರೆ ಇನ್ನೊಬ್ಬರಿಗೆ ಏನು ಕೊಡ್ತಾನೆ ಭಗವಂತ? ಹಾಗಾಗಿ ಪರಿಪೂರ್ಣ ಶಕ್ತಿ, ಪರಿಪೂರ್ಣವಾದ ಸಾಮರ್ಥ್ಯಾದಿಗಳಿಂದ, ಪರಿಪೂರ್ಣವಾದ ಜ್ಞಾನದಿಂದ ಆನಂದಪೂರ್ಣನಾದಂತಹ ಭಗವಂತ, ಆ ಲಕ್ಷ್ಮೀ ನರಸಿಂಹ ರೂಪಿಯಾದ ಭಗವಂತ ನಮ್ಮಲ್ಲಿ ಇರುವಂತಹ ನಾನಾ ತರಹದ ವಿಘ್ನಗಳು, ಕಾಮಕ್ರೋಧಾದಿಗಳು, ನಾನಾ ತರಹದ ಸತ್ಕರ್ಮಗಳು, ಸಾಧನೆಗಳಿಗೆ ವಿಶೇಷವಾಗಿ ನಾವು ಸತ್ಕರ್ಮಗಳನ್ನು ಮಾಡಬೇಕು ಅಂತ ಹೋದಾಗ ವಿಘ್ನಗಳು ಬಹಳ. ಶ್ರೇಯಾಂಸಿ ಬಹುವಿಜ್ಞಾನಿ ಅದರಲ್ಲಿ ಈ ವಿಶೇಷವಾಗಿ ಈ ಪ್ರವಚನಾದಿಗಳನ್ನು ಕೇಳಬೇಕಾದಾಗ ವಿಘ್ನಗಳು ಬಹಳ ಬರ್ತಾ ಇರುತ್ತೆ. ಇದ್ದಕ್ಕಿದ್ದಾಗೆ ನಮ್ಮಲ್ಲೂ ಕೂಡ ದೈತ್ಯರ ಪ್ರವೇಶ ಒಂದೊಂದು ಮಾಡಿ ಏನು ವಿಷಯ ಹೇಳ್ತಾ ಇರ್ತೀವಿ ಒಂದೊಂದು ಬಾರಿ ಅದನ್ನು ಮರೆಯುವಂತೆ ಮಾಡಿಬಿಡ್ತಾರೆ. ಆಮೇಲೆ ಏನು ಹೇಳಬೇಕು ಅಂತ ಹೊರಡ್ತಾ ಇರ್ತೀವಿ ಅದನ್ನು ಮರ್ತು ಹೋಗ್ತಾ ಇರ್ತದೆ. ಅಥವಾ ಹೇಳ್ತಾ ಇದ್ದಾಗಲೇ ಅಲ್ಲಲ್ಲಿ ಏನೋ ಹೇಳಕ್ಕೆ ಹೋಗಿ ಏನೋ ಹೇಳಿಬಿಡ್ತಾ ಇರ್ತೀವಿ. ಶಬ್ದಗಳಲ್ಲಿ ವ್ಯತ್ಯಾಸಗಳಾಗ್ಬಿಡ್ತದೆ. ಅದನ್ನು ಏನು ಹೇಳ್ಬೇಕು ಅಂದ್ಕೊಂಡಿರ್ತೀವಿ ಅದು ಉಚ್ಚಾರ ಬರೋದಿಲ್ಲ. ಅದು ಇದು ನಂತರ ಏನೋ ಹೇಳ್ಕೊತಾ ಹೋಗ್ತಾ ಇರ್ತೀವಿ. ಇವೆಲ್ಲ ಏನಾಗುತ್ತೆ? ದೈತ್ಯರು ಮಾಡುವ ನಮ್ಮಲ್ಲಿ ಅಪರಾಧಗಳು ಒಂದು, ನಮ್ಮಲ್ಲೂ ಶಬ್ದ ದಾರಿದ್ರ್ಯಾದಿಗಳು ಒಂದು ಇರ್ತದೆ. ನೀವು ಶ್ರೋತೃವರ್ಗದಲ್ಲಿ ಆಗುವಂತಹ ಅನರ್ಥ ಏನಾಗುತ್ತೆ ಅಂತಂದರೆ ನಿದ್ರಾ ದೊಡ್ಡದಾದ ಸಮಸ್ಯೆ ಇದು. ಹಾಗಾಗಿ ಡಾಕ್ಟ್ರುಗಳೆಲ್ಲ ಹೇಳ್ತಾರೆ, ಏನ್ರಿ ನಿಮಗೆಲ್ಲ ನಿದ್ದೆ ಬರೋದಿಲ್ಲ ಅಂತೇನ್ರಿ, ಹೋಗಿ ಪುರಾಣ ಕೂತ್ಬಿಟ್ರೆ ಆಗೋಯ್ತಪ್ಪ, 1 ಗಂಟೆ ಫಸ್ಟ್ ಕ್ಲಾಸ್ ವಿಶ್ರಾಂತಿ ಆಗಿಬಿಡ್ತದೆ ಅಂತಂತಾರೆ. ಹಾಗೆ ನಮ್ಮ ಜೀವನ ಆದರೆ ಪುರಾಣ ಕಾಲದಲ್ಲೇನೆ ದೈತ್ಯರ ಕಾರ್ಯ ಅವೆಲ್ಲ. ಆ ಪುರಾಣವನ್ನು ಶ್ರವಣ ಮಾಡಿ ಅದರಿಂದ ಸಾಧನೆ ಮಾಡಿ ಅವನು ಉದ್ಧಾರ ಆಗಬೇಕು ಅಂದರೆ ಅದನ್ನು ವಿಘ್ನ ಮಾಡುವುದಕ್ಕೆ ದೈತ್ಯರು ಕಾದುಕೊಂಡು ಕೂತಿರ್ತಾರಂತೆ. ಹಾಗಾಗಿ ಅದಕ್ಕೋಸ್ಕರ ಆ ಭಗವಂತನ ಚಿಂತನೆ ಮಾಡೋಣ. ಸ್ವಾಮಿ ಇಂಥ ಎಲ್ಲ ವಿಘ್ನಗಳು ಪರಿಹಾರ ಆಗಬೇಕು. ಆಮೇಲೆ ಇಲ್ಲಿ ಕೂತಿದ್ರು ಮನಸ್ಸು ಇನ್ನೆಲ್ಲೋ ಹೋಗಿರುತ್ತದೆ, ಅಂಥದ್ದೆಲ್ಲ ನಿಗ್ರಹ ಆಗಬೇಕು. ಈ ಲಕ್ಷ್ಮೀ ನರಸಿಂಹ ರೂಪಿಯಾದ ಭಗವಂತನ ಚಿಂತನೆ ಮಾಡಿದರೆ ನಮ್ಮ ಅಪೇಕ್ಷಿತವಾದ ಎಲ್ಲ ಫಲಗಳನ್ನು ಕೊಟ್ಟು ಅನುಗ್ರಹ ಮಾಡುವನು ಭಗವಂತ. ಅಂತಹ ಲಕ್ಷ್ಮೀ ನರಸಿಂಹ ರೂಪಿಯಾದ ಭಗವಂತನ ಚಿಂತನೆ ಮಾಡಿ ಇನ್ನು ವಾಮನ ರೂಪಿಯಾದ ಭಗವಂತನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪಿಂಗಾಕ್ಷ ವಿಕ್ರಮತು ರಂಗಾದಿ ಸೈನ್ಯ ಚತುರಂಗಾವಲಿಪ್ತ ಧನುಜ ಸಂಗಾಧ್ವರಸ್ಥ ಬಲಿ ಸಂಗಾವಪಾತ ಹೃಷಿ ಕಂಗಾಮರಾಲಿನುತತೆ ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನ ಕಂಗಾಂಡ ಪಾತಿ ತಟನೀ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಂಗಾಘ ವಾಮನ ನಮಃ. ಪಿಂಗಾಕ್ಷ ವಿಕ್ರಮತು ರಂಗಾದಿ ಸೈನ್ಯ ಚತುರಂಗಾವಲಿಪ್ತ ಧನುಜ ಸಂಗಾಧರಸ್ಥ ಬಲಿ. ಇಲ್ಲಿ ಒಂದೇ ಪದ ಅಲ್ಲಿ ತನಕ ಮಹಾನುಭಾವರು ವರ್ಣನೆ ಮಾಡ್ತಾರೆ. ಸಿಂಹ ಶ್ರೀಹರಿ ಭಗವಂತ ಹೇಗಿದ್ದಾನೆ, ಅವನ ರೂಪ ಸೌಂದರ್ಯಾದಿಗಳೆಲ್ಲ ಹೇಗಿದೆ, ಅವನ ವಿಷಯಗಳು ಹೇಗೆ, ಅವನು ಮಾಡಿದಂತಹ ಆ ಬಲಿಚಕ್ರವರ್ತಿಯ ಅನುಗ್ರಹ ಹೇಗೆ, ಅದನ್ನೆಲ್ಲ ಬಹಳ ಸುಂದರ ವರ್ಣನೆ ಮಾಡಿದ್ದಾರೆ. ಈ ಚತುರಂಗ ಸೇನೆಯಿಂದ ಯುಕ್ತನಾದ ಬಲಿಚಕ್ರವರ್ತಿ
ಶ್ರೀಹರಿ ಭಗವಂತ ತ್ರಿವಿಕ್ರಮ ರೂಪವನ್ನು ಧಾರಣ ಮಾಡಿದಾಗ ಎಲ್ಲರೂ ಯುದ್ಧಕ್ಕೆ ಬ್ರಾಹ್ಮಣ ವೇಷದಿಂದ ಬಂದಾಗ ಎಷ್ಟು ಒಂದು ಭಕ್ತಿಯನ್ನು ತೋರಿಸಿರ್ತಾರೆ. ತ್ರಿವಿಕ್ರಮ ರೂಪವನ್ನು ತೋರಿದಾಗ ಕೋಪದಿಂದ ಯುದ್ಧಕ್ಕೆ ಬರ್ತಾರೆ. ಬಲಿಚಕ್ರವರ್ತಿ ಅಂತಾನೆ, ಈ ಭಗವಂತನ ಅನುಗ್ರಹ ಇದ್ದಿದ್ದಕ್ಕೆ ಈ ಕಾರ್ಯ ಪೂರ್ಣವಾಗಿದೆ. ಆ ಭಗವಂತನ ಇವಾಗ ಅವನೇ ನಮಗೆ ವಿಮುಖನಾಗಿ ನಿಂತುಕೊಂಡಿದ್ದಾನೆ. ಹೀಗಿದ್ದಾಗ ನಮ್ಮ ಏನೂ ನಡೆಯುವುದಿಲ್ಲ. ಹಾಗಾಗಿ ಸುಮ್ಮನೆ ನೀವೆಲ್ಲ ಪಾತಾಳಕ್ಕೆ ಹೋಗ್ರಿ. ಇಲ್ಲಿ ನಿಂತುಕೊಂಡರೆ ಮರಣ ನಮ್ಮ ಜೀವನದಲ್ಲಿ ಕೊನೆಗೆ ನಮಗೆ ಸಿಗೋರು ಕೊನೆಗೆ ಮರಣ ಒಂದೇ ಬಿಟ್ಟರೆ ಇನ್ನು ಬೇರೆ ಸುಖ ಏನು ಸಿಗೋದಿಲ್ಲ. ನಮ್ಮ ರಾಜ್ಯ ನಮಗೇನು ಸಿಗೋದಿಲ್ಲ. ಈಗ ಭಕ್ತಿ ಮಾಡಿದರೆ ದೇವರು ಅನುಗ್ರಹ ಮಾಡ್ತಾನೆ. ಕೋಪ ತಾಪ ಅಹಂಕಾರ ಆದಿಗಳು ತೋಡಿದರೆ ಕೊನೆಗೆ ಆ ಪುಣ್ಯನೂ ಇಲ್ಲ, ಈ ಕಡೆ ರಾಜ್ಯನೂ ಇಲ್ಲ, ದುಃಖ ಸಾಗರದಲ್ಲಿ ನರಕಾದ್ಯನರ್ಥಗಳ ಅನುಭವಿಸಬೇಕಾಗತ್ತೆ. ಹೊರಟಿ ಮೊದಲು ಅಂತಂತ ಹೇಳಿ ಎಲ್ಲಾನು ಬೈದು ಕಳಿಸ್ತಾನೆ. ಅದನ್ನೇ ಅಂತಾರೆ, ಚತುರಂಗ ಸೈನ್ಯದಿಂದ ಕೂಡಿದಂತಹ ದಾನವರೇನಿದ್ದಾರೆ ದುರಹಂಕಾರದಿಂದ ಕೂಡಿದ್ದಾರೆ. ನಮ್ಮಿಂದಲೇ ಎಲ್ಲ ನಡೀತದೆ ಎನ್ನುವ ಪ್ರವೃತ್ತಿ. ಅಂತಹ ಅಂಗಗಳ ಏನು ಅಹಂಕಾರ ಮಮಕಾರಗಳು ಅಂತೇನಿವೆ, ಇಂತಹದನ್ನೆಲ್ಲರಿಂದ ಕೂಡಿದಂಥವರನ್ನೆಲ್ಲ ಬಲಿಚಕ್ರವರ್ತಿ ಮಾಡಿದ್ದೇನು ಸಂಗಾವಪಾತ. ಅವನ್ನೆಲ್ಲ ಪ್ರತಿಯೊಬ್ಬರನ್ನೂ ಕೂಡ ಆಯುಧಾದಿ ಅವರ ಇವನ ಚತುರಂಗ ಸೈನ್ಯ ಸಮೇತ ಇದು ಕಳಿಸಿದ್ದಾನೆ ಭಗವಂತ, ಆ ಪಾತಾಳಕ್ಕೆ ಕಳಿಸಿದ್ದಾನೆ. ಮುಂದೇನಾಯಿತು, ಹೃಷಿತಾಂಗ ಪರಮಾತ್ಮನ ರೂಪವನ್ನು ನೋಡ್ತಾ ನೋಡ್ತಾ ಏನೋ ಆಗಿದೆ ಅವನಿಗೆ ಅಂದರೆ ರೋಮಾಂಚಿತ ಗಾತ್ರನಾಗಿದ್ದಾನೆ. ಅಮರಾಲಿನೂತ ಸಕಲ ದೇವಾನುದೇವತೆಗಳಿಂದ ನಿತ್ಯದಲ್ಲೂ ಸ್ತುತ್ಯನಾದಂತಹ ಭಗವಂತನವನು. ಇಂತಹ ಪರಮಾತ್ಮ ಶೃಂಗಾರ ಪಾದನಖ, ಅವನ ಪಾದಗಳೆಂತಹದ್ದು ಚಕ್ರ ಶಂಖ ಗದಾ ಪದ್ಮ ಧ್ವಜರೇಖಾದಿ ಚಿಹ್ನಿತವಾದಂತಹ ಪರಮಸುಂದರವಾದ ಕೋಮಲವಾದ ಪಾದ ಅದು. ಅಂತಹ ಪರಮಸುಂದರವಾದ ಪಾದ. ಅದರಿಂದ ಮುಂದೆ ಮಾಡಿದ ಭಗವಂತ ಏನು, ಶೃಂಗಾರ ಪಾದ ನಖ, ಪರಮಸುಂದರವಾದ ಪಾದದಲ್ಲಿ ಇರುವ ಭಗವಂತನ ನಖ, ಪರಮಸುಂದರವಾದ ಆ ನಖ. ಆ ನಖದಿಂದ ಮುಂದೇನು ಮಾಡಿದ ಭಗವಂತ, ಭಿನ್ನ ಬ್ರಹ್ಮಾಂಡದ ಕಟಾಹ ಸ್ಪರ್ಶ ಮಾಡಿದ, ಛಿದ್ರವಾಯಿತು, ವಿಭಾಗವಾಯಿತು. ಅವಾಗೇನಾಯಿತು, ಕನಕಂಗಾಂಡಪಾತಿ, ಸುವರ್ಣಮಯವಾದಂತಹ ಬ್ರಹ್ಮಾಂಡದಿಂದ ಹೊರಗಡೆ ಇರುವ ಜಲರಾಶಿ ಏನಾಯಿತು, ತಟಿನಿ ದೇವಗಂಗೆಯಾಗಿ ನದಿ ತಾನು ಹರಿದಿದ್ದಾಳೆ. ಬ್ರಹ್ಮದೇವರು ಆ ಜಲವನ್ನು ಹಿಡಿದುಕೊಂಡು ಪರಮಾತ್ಮನ ಪಾದ ಪೂಜೆ ಮಾಡಿದರು. ರುದ್ರದೇವರು ಪರಮಾತ್ಮನ ಪಾದೋದಕ ಅಂಥೇಳಿ ತಾವು ಶಿರಸಾಧಾರಣೆ ಮಾಡಿದರು. ಅನೇಕರು ಈ ಭಗೀರಥ ಚಕ್ರವರ್ತಿಯಿಂದ ಅವರ ತಾತಂದರೆಲ್ಲರೂ ಕೂಡ ಉದ್ಧಾರ ಆದರು. ಜೊತೆಗೆ ನಾವು ಕೂಡ ಇವತ್ತು ಗಂಗಾ ಸ್ಮರಣೆ ಮಾಡಿದರೇನೆ, ಎಷ್ಟೋ ಯೋಜನಾವಧಿ ದೂರದಲ್ಲಿದ್ದರೂ ಸಹಿತ ಸ್ಮರಣೆ ಮಾಡಿದರೆ ನಮ್ಗೆ ಎಷ್ಟೋ ಪಾಪಗಳ ಪರಿಹಾರ ಆಗತ್ತಂತೆ. ಗಂಗೇತಿಯೋ ಬ್ರೂಯಾತು ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ ಅಂತಾರೆ. ಯೋಜನಾವಧಿ ನೂರಾರು ಯೋಜನ ದೂರದಲ್ಲಿ ಇದ್ರೂ ಸಹಿತ ನಿಮ್ಮ ಮನೆಯಲ್ಲಿ ಇದ್ಕೊಂಡು ಗಂಗಾ 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 ಅಂತ 3 ಬಾರಿ ಹೇಳ್ರಪ್ಪ, ಎಲ್ಲ ಪಾಪಗಳ ಪರಿಹಾರ ಆಗುತ್ತೆ ಅಂತ ಹೆಸರಿಗೆ ಇಷ್ಟು ಮಹತ್ವ ಇದ್ದರೆ, ಹಾಗಾದರೆ ನಿಜವಾಗಲೂ ಆ ಭಗವಂತನ ಪಾದಸ್ಪರ್ಶದಿಂದ ಹುಟ್ಟಿದ ಆ ಗಂಗಾ ಸ್ಪರ್ಶ ಮಾಡಿ ಸ್ನಾನ ಮಾಡಿ ಅಲ್ಲಿ ಜಪ ತಪ ಅನುಷ್ಠಾನ ಮಾಡಿದರೆ ಎಷ್ಟು ಪುಣ್ಯ ಇಲ್ಲ. ಅದಕ್ಕೆಲ್ಲ ಹೇಳಲು ಸಾಧ್ಯವೇ ಇಲ್ಲ. ಪುರಾಣಗಳೆಲ್ಲ ವರ್ಣನೆ ಮಾಡ್ತಾರೆ. ಗಂಗಾ ತೀರದಲ್ಲಿ ಇದ್ದಾಗ ಗಂಗೆಯ ಮೇಲೆ ಹರಿದ ಗಾಳಿ ನಮಗೆ ಸ್ಪರ್ಶ ಆದರೇನೆ ತಲೆ ಅನುಸಂಧಾನ ಇರಬೇಕು ಪ್ರಧಾನವಾಗಿ. ಇದು ಭಗವಂತನ ಪಾದೋದಕ. ಈ ಭಗವಂತನ ಪಾದೋದಕದ ಮೇಲೆ ಹರಿದ ಗಾಳಿ ನಮಗೆ ಸ್ಪರ್ಶವಾದರೆ ನಿಜವಾಗಲೂ ನಾವು ಮಾಡಿದ ಸಾವಿರಾರು ಜನ್ಮದಲ್ಲಿ ಪಾಪಗಳ ನಾಶ, ನಮ್ಮ ಜೀವನ ಸಾರ್ಥಕ, ಭಗವಂತನ ಪೂರ್ಣಾನುಗ್ರಹವಾಗತ್ತೆ ಎನ್ನುವ ಈ ಚಿಂತನಾದಿಗಳಿದ್ದರೆ ಆವಾಗ ಇದರ ಮೇಲೆ ಗಾಳಿಯ ಮೇಲೆ ನದಿಯ ಮೇಲೆ ಹರಿದ ಗಾಳಿ ನಮಗೆ ಸ್ಪರ್ಶವಾದರೆ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ 1000 ವರ್ಷ ತಪಸ್ಸು ಮಾಡಿದಾಗ ಏನು ಪುಣ್ಯ ಬರಬೇಕು. ಭಕ್ತಿಯಿಂದ ಭಗವಂತನ ಪಾದೋದಕ ಅಂತ ಒಂದು ಚಿಂತನೆ ಮಾಡಿದರೆ ಆ ಫಲ ಅಲ್ಲೇ ಕೊಡ್ತಾನಂತೆ ನಮಗೆ. ಅಂದರೆ ಒಂದು ಗಂಗೆಯ ಮೇಲೆ ಹರಿದ ಗಾಳಿ ಸ್ಪರ್ಶಕ್ಕೆ ಇಷ್ಟು ಪುಣ್ಯ ಅಂದರೆ ಗಂಗೆ ಸ್ಪರ್ಶ ಸ್ನಾನ ಅಲ್ಲಿ ಸಾಧನೆಗಳ ಮಾಡಿದಾಗ ಭಗವಂತನ ಪೂರ್ಣ ಅನುಗ್ರಹ ಇದೆ. ಇವತ್ತಿನ ಕಾಲದಲ್ಲಿ ನಾವು ಹುಟ್ಟಿದಾರಬ್ಬರಿಂದ ಮರಣದ ಪರ್ಯಂತ ಗಂಗಾ ಸ್ಮರಣೆ, ಗಂಗಾ ಅದರಲ್ಲಿ ಮರಣದ ವಿಚಾರದಲ್ಲಿ ಅಂತಲ್ಲ ಗಂಗಾ ತೀರ್ಥವನ್ನು ಪಾನ ಮಾಡಿಸಿ ಅಂತಾರೆ. ಗಂಗಾ ಸ್ಪರ್ಶ, ಗಂಗಾ ಉಪಾಸನೆ ಇದನ್ನೆಲ್ಲ ಅಲ್ಲಿ ಬಹಳ ವರ್ಣನೆ ಮಾಡಿ ಕೊಟ್ಟಿದ್ದಾರಲ್ವ. ಹಾಗಾಗಿ ಬರೀ ಇರುವ ತನಕನೂ ಸಾಧನೆ ಮಾಡಬೇಕು, ಹೋದ ಮೇಲೂ ಆ ಗಂಗಾ ಸ್ಮರಣೆ, ಹೋದ ಮೇಲೆ ಆ ಗಂಗೆಯಿಂದಲೇ ನಾವು ಪವಿತ್ರರಾಗಬೇಕು. ಇಂತಹ ಪರಮಸುಂದರವಾದಂತಹ ಗಂಗೆಯನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಸ್ವಾಮಿ, ಎಂತಹ ಪರಮಸುಂದರವಾದಂತಹ ನಿನ್ನ ಅತಿಮಂಗಲ ಅತ್ಯಂತ ಪರಮಮಂಗಲಕರವಾದಂತಹ ತರಂಗ, ಅಂದರೆ ಏನಂತೀರ ಅದಕ್ಕೆ, ಅಲೆಗಳಿಂದ ಕೂಡಿರುವಂತಹ ಅಭಿಭೂತ, ಅದನ್ನೆಲ್ಲ ನಾಶ ಮಾಡುವ ರೀತಿಯಲ್ಲಿ ಭಜಕಾಂಗಾಘ ಭಕ್ತ ಜನರ ಒಳಗಡೆ ಇರುವಂತಹ ಹೊರಗಡೆ ಇರುವಂತಹ ಮಲ
ಅಂದರೆ ಪಾಪಗಳು, ಅವನ್ನ ನಾಶ ಮಾಡಿ ಭಗವಂತ ಮುಂದೇನು ಮಾಡ್ತಾನೆ. ಯಾರವನು? ಇಷ್ಟೆಲ್ಲ ನಾಶ ಮಾಡುವ ಶಕ್ತಿ ಯಾರಲ್ಲಿದೆ ಅಂತಂದರೆ ವಾಮನ. ಸರ್ವರಿಗೂ ಸುಖವನ್ನು ಕೊಡುವಂತಹ ಭಗವಂತನೇ, ಸರ್ವರಿಗೂ ಜ್ಞಾನವನ್ನು ಕೊಡುವಂತಹ ಭಗವಂತನೇ, ಅಥವಾ ಸರ್ವರ ಅಂತರ್ಗತನಾಗಿ ನಮಗೆ ಒಂದು ಅಸ್ತಿತ್ವವನ್ನು, ಇರುವಿಕೆಯನ್ನು ಕೊಟ್ಟಂತಹ ವಾಮನ ರೂಪಿಯಾದ ಭಗವಂತನೇ. ತೇ ನಮಃ, ನಿನ್ನ ಚರಣಾರವಿಂದಗಳಿಗೆ ಅನಂತ ನಮಸ್ಕಾರಗಳು ಅಂತ ಜ್ಞಾನಿಗಳು ಸ್ತೋತ್ರ ಮಾಡಿದ್ದಾರೆ. ಸ್ವಾಮಿಯ ಮಹಿಮೆ ಇಲ್ಲಿ ಸ್ತೋತ್ರದಲ್ಲಿ ಇದೇನದು ಹಿಂದೆ ಮುಂದೆ ವರ್ಣನೆ ಇದೆಯಲ್ಲ ಅಂತ ಅನಿಸುತ್ತೆ. ಇದ್ದಕ್ಕಿದ್ದಾಗೆ ಇವನೇನು ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಿ ಅವನಿಂದ ಇದನ್ನು ಭೂಮಿಯನ್ನು ಸ್ವೀಕರಿಸಿ ಭಗವಂತ ಅವನ ಉದ್ಧಾರ ಮಾಡೋದ್ರ ಜೊತೆಗೆ ನಮ್ಮನ್ನೆಲ್ಲರನ್ನೂ ಆ ಗಂಗೆಯನ್ನು ತರಿಸಿ ನಮ್ಮೆಲ್ಲರನ್ನೂ ಉದ್ಧಾರ ಮಾಡಿದ ಅಂತಂದ್ರು. ಅದರ ಪೂರ್ವದಲ್ಲಿ ವಾಮನನಾಗಿ ಅವತಾರ ಮಾಡಿದ್ದು, ಉಪನಯನದ ವಿಚಾರ, ಅವನ ಅಲಂಕಾರಗಳು ಎಲ್ಲ ಏನು ಸ್ತೋತ್ರನೇ ಮಾಡಲಿಲ್ವಲ್ರಪ್ಪ. ನೀವು ಇದ್ದಕ್ಕಿದ್ದಾಗ ತ್ರಿವಿಕ್ರಮ ರೂಪಕ್ಕೆ ಹೋಗಿಬಿಟ್ರೆ ಅಂದರೆ ಅದಕ್ಕೆ ಮಹಾನುಭಾವರಂತಾರೆ, ಈ ಪೂರ್ವಾಪರೀಕಾರ ಮಥಾಪರಂವಾ ಅಂತಾರೆ. ಒಂದೊಂದು ಬಾರಿ ಭಗವಂತನ ಗುಣಗಾನವನ್ನು ಮಾಡ್ತಾ ಇದ್ದಾಗ ಜ್ಞಾನಿಗಳು ಹಿಂದಿದ್ದ ಚಿಂತನೆ ಮಾಡ್ತಾರೆ, ಅಥವಾ ಹಿಂದಿರುವುದನ್ನು ಮುಂಚೆನೇ ಚಿಂತನೆ ಮಾಡ್ತಾರೆ. ಅದು ಅವರ ಕೈಯಲ್ಲಿ ಇರುವಂತಹದ್ದು. ಯೋಗಿಗಳ ಮಹಿಮೆನೇ ಬಹಳ ಸುಂದರ. ಅವರೆಲ್ಲ ಎಲ್ಲ ಕಡೆ ಭಗವಂತನ ಚಿಂತನೆ ಮಾಡ್ತಾ ಇರ್ತಾರಲ್ವ. ಹಾಗಾಗಿ ಈ ಭಗವದ್ ರೂಪವನ್ನು ಮೊದಲಿಗೆ ಅಲ್ಲಿ ಚಿಂತನೆ ಮಾಡಿ, ಅರ್ಥಾತ್ ನಮ್ಮಲ್ಲಿ ಮೊದಲು ಏನು ಅಂದರೆ ಅನಿಷ್ಟ ನಿವಾರಣೆ, ಆಮೇಲೆ ಇಷ್ಟಪ್ರಾಪ್ತಿ. ನಮಗೆ ಯಾರೇ ಆಗಲಿ ಏನಾದರೂ ಪದಾರ್ಥವನ್ನು ಕೊಡ್ತಾರೆ ಅಂದರೆ ಮೊದಲು ಅನಿಷ್ಟ ನಿವಾರಣೆಯಾಗಿರಬೇಕು, ಆಮೇಲೆ ಸುಖ ಪ್ರಾಪ್ತಿ. ಒಳ್ಳೆ ಕರುಷಾ ಪಾಯಸ ಕೊಡ್ತೀನಪ್ಪ, ಒಳ್ಳೆ ಬಾದಾಮಿ, ಗೋಡಂಬಿ, ಆಮೇಲೆ ಪಿಸ್ತಾ ಮೊದಲಾದ ಏನೇನೋ ಹಾಕಬೇಕು, ಹಾಲನ್ನು ಚೆನ್ನಾಗಿ ಕಾಯಿಸಿ ಏನೇನು ಹಾಕಬೇಕು ಎಲ್ಲ ಹಾಕಿ ಕೊಡ್ತೀನಪ್ಪ. ಕೊಡೋದಕ್ಕಿಂತ ಮುಂಚೆನೆ ಒಂದಿಷ್ಟು ಸೈನಿಟ್ಟು ಅಥವಾ ಯಾವುದೋ ಒಂದು ವಿಷಾನೋ ಒಂದಿಷ್ಟೇ ಇಟ್ಟು ಹಾಕಿ ಕೊಡ್ತೀನಪ್ಪ, ತಿನ್ನು ಅಂತಂದ್ರೆ ಕುಡಿ ಅಂತಂದ್ರೆ ಏನು ಸ್ವೀಕಾರ ಮಾಡ್ತೀವ ನಾವು. ನೀವು ಬೇಕಾದ್ದು ಹಾಕಿರ್ಬೋದು, ಎಷ್ಟೇ ಸುಗಂಧ ವಾಸನೆ ಇರಬಹುದು, ಆದರೆ ಅದನ್ನು ಸ್ವೀಕಾರ ಮಾಡಿದರೆ ಬದುಕೋದಿಲ್ಲಪ್ಪ, ಸತ್ತೋಗ್ತೀನೋ. ಹಾಗಾಗಿ ನೀನು ಪಾಯಸ ಬೇಡ, ನೀನೇನೂ ಬೇಡ ಅಂತಂತಾರೆ. ಯಾಕೆ? ಮೊದಲು ದುಃಖ, ಅದರಿಂದ ಹಾಗಾಗಿ ದುಃಖ ನಿವೃತ್ತಿ ಆಗಬೇಕು, ಆಮೇಲೆ ಸುಖ ಪ್ರಾಪ್ತಿ. ಹಾಗಾಗಿ ಅದಕ್ಕೆ ಜ್ಞಾನಿಗಳಂತಾರೆ, ಮೊದಲು ದುಃಖ ನಿವೃತ್ತಿಗಾಗಿ ಮೊದಲು ಈ ಭಗವದ್ ರೂಪಗಳನ್ನು ಹೀಗೆ ಚಿಂತನೆ ಮಾಡಿದ್ದಪ್ಪ, ಇನ್ನು ಮುಂದೆ ಸುಖ ಪ್ರಾಪ್ತಿ, ಪರಮಾತ್ಮನ ವಿಶೇಷವಾದ ಸುಖವನ್ನು ಕೊಡುವಂತಹ ರೂಪ ಆ ವಾಮನ ರೂಪಿಯಾದ ಭಗವಂತ. ಅವನೇ ತ್ರಿವಿಕ್ರಮ, ಅವನೇ ವಾಮನ. ಆ ಭಗವಂತನ ಚಿಂತನೆ ಮಾಡೋಣ, ದೇವರು ನಮಗೆ ಮಂಗಳವನ್ನು ಉಂಟು ಮಾಡ್ತಾನೆ ಅಂತ ಹೀಗೆ ಚಿಂತನೆ ಮಾಡ್ತಾ ವ್ಯಾಖ್ಯಾನಕಾರರು ಈ ವಿಷಯವನ್ನು ತಿಳಿಸಿ ಮುಂದಿನ ಸ್ತೋತ್ರವನ್ನು ಮಾಡಿಕೊಡ್ತಾರೆ. ವಾಮನ ರೂಪಿಯಾದ ಭಗವಂತನ ಮಹಿಮೆಯೇ ಬಹಳ ಸುಂದರ. ಜೀವನದಲ್ಲಿ ಈ ಹಿಂದಿನ ಶ್ಲೋಕದಲ್ಲಿ ತುಂಬ ವ್ಯಾಖ್ಯಾನಗಳು ಬಹಳ ಇದೆ, ಅನೇಕ ರೀತಿಯಲ್ಲಿ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಮನುಷ್ಯನಾದವನು ದುಡ್ಡು ಇರುವ ತನಕ ನಾನು, ನನ್ನದು, ನನ್ನಿಂದ ಎನ್ನುವ ಈ ಭಾವನೆಗಳು ಬಹಳ ಇರುತ್ತದೆ. ನಾನೇ ಎಲ್ಲ ಮಾಡುವುದು ಅನ್ನುವ ಭಾವನೆ. ದುಡ್ಡನ್ನು ದೇವರು ಕಸಿದುಕೊಂಡ ಅಂತಂದರೆ, ದಾರಿದ್ರ್ಯವನ್ನು ಕೊಟ್ಟ ಅಂದರೆ ಆವಾಗ ಪ್ರತಿ ಹೆಜ್ಜೆಜ್ಜೆಗೂ ದೇವರು ದೇವರು ದೇವರು, ನೀನು ನೀನು ನಿನ್ನದು ಅನ್ನುವ ಭಾವನೆಗಳು ಬರ್ತಾ ಇರುತ್ತಂತೆ. ಬಲಿಚಕ್ರವರ್ತಿ ಮಾಡಿದ್ದು ನೋಡಿ ಅದೇ ಅಲ್ವಾ. ಅವನಲ್ಲಿ ಸಂಪತ್ತಿದ್ದಾಗ 3 ಹೆಜ್ಜೆ ಸ್ಥಳ ಕೊಡು ಅಂತಂದ್ರೆ ತೊಂಬಾಲೋ ಬಾಲಿಶಮತಿ, ಮೂರ್ಖ. ಯಾರ ಹತ್ರ ಬಂದು ಏನು ಕೇಳಬೇಕೆಂಬ ಜ್ಞಾನ ಇಲ್ವೇನೋ? ಹೇಳೋ, ನನ್ನದೊಂದು ನಿಯಮ ಇದೆ, ಯಾರಾದರೂ ನನ್ನ ಹತ್ರ ಬಂದು ದಾನ ಬೇಡಿದರೆ ಇನ್ನೊಂದು ಬಾರಿ ಮತ್ತೆ ಇನ್ನೊಬ್ಬರ ಹತ್ರ ಹೋಗಿ ದಾನ ಬೇಡಬಾರ್ದವನು. ಅಷ್ಟು ದಾನವನ್ನು ನಾನು ಕೊಡ್ತೇನೆ. ಏನು ಕೇಳಬೇಕೆಂಬ ಜ್ಞಾನ ಇಲ್ಲ, ಬೇಕಾದ ಕೇಳು, ಇನ್ನೂ ಒಂದು ಅವಕಾಶ ಚಾನ್ಸ್ ಕೊಟ್ಟಿದ್ದೀನಿ ಕೇಳು ಅಂತಂತಾರೆ. ನೀವು ಬೇಕಾದ ಕೊಡ್ಬಲ್ಲೆಪ್ಪ, ತಗೊಳ್ಳೋ ಯೋಗ್ಯತೆ ನಂಗೆ ಬೇಡೇನೋ, ನನಗೆ ಜೀವನದಲ್ಲಿ ವೈರಾಗ್ಯ ಇದೆಯಪ್ಪ, ಜಪ ಮಾಡೋದಕ್ಕೆ ಎಷ್ಟು ಸ್ಥಳ ಬೇಕೋ ಅಷ್ಟು ಸ್ಥಳ ಸಾಕು ಅಂತಾನೆ. ಇವನು ಯಾರು ಕುರಿತು ಉಪಾಸನೆ ಮಾಡಬೇಕಾಗಿದೆ? ಉಪಾಸನೆ ಅಂದ್ರೆ ಯಾರನ್ನು ಮಾಡಬೇಕು? ತನಕ್ಕಿಂತ ಉತ್ತಮರನ್ನು ಕುರಿತು ಉಪಾಸನೆ ಮಾಡಬೇಕು. ಇವನು ಯಾರನ್ನು ಕುರಿತು ಉಪಾಸನೆ ಮಾಡಬೇಕಾಗಿದೆ? ಲೀಲೆಗಳನ್ನು ತೋರ್ತಾ ಇದ್ದಾನೆ ಅಷ್ಟೇ ಭಗವಂತ. ಬಲಿಚಕ್ರವರ್ತಿ ಏನು ತಿಳಿದೆ, ಏನು ದಾನ ಕೊಟ್ಟಿಲ್ಲ. ಅವನೇನು ಪುಟಾಚಿ ಪಾದ ಬಿಡು, ಎಷ್ಟು ಕೊಟ್ಟರಾಯ್ತು ಅಂತ ಏನು ಕೊಟ್ಟಿಲ್ಲ ಅವನು. ಶುಕ್ರಾಚಾರ್ಯರು ಎಲ್ಲ ಮುಂಚೆ ಹೇಳಿದ್ದಾರೆ, ನಮಮ ಅಂದ್ಬೇಡ್ವು, ಸಾಕ್ಷಾತ್ ನಾರಾಯಣನು ಇವನು. ಕೃಷ್ಣಾರ್ಪಣ ಅಂದ್ರೆ ಒಂದು ಪಾರಿಂದ ಮೇಲಿನ ಲೋಕವನ್ನು ಆಳಿಬಿಡ್ತಾನೆ, ಇನ್ನೊಂದು ಪಾರಿಂದ ಕೆಳಗಿನ ಲೋಕವನ್ನು ಆಳದು ಬಿಡ್ತಾನೆ. ತಾರ್ತಿಯಸ್ಯ ಕುತೋಗತಿ, 3ನೇ ಹೆಜ್ಜೆ ಕೊಡುವ ಸ್ಥಳವೇ ಇರೋದಿಲ್ಲ. ದತ್ತಾಪಾರ ದೋಷಾದಿಗಳು ಬರ್ತದೆ, ಅನರ್ಥ ಆಗತ್ತೆ. ಸ್ವಾಮಿ ಮತ್ತೆ ಈಗ ಕೊಡ್ತೀನಿ ಅಂತ ಹೇಳಿದ್ದೀನಿ, ಸುಳ್ಳು ಹೇಳ್ದಂಗೆ ಆಗತ್ತಲ್ಲ. ಹೇಳ್ಬೋದು, ಸ್ತ್ರೀಷು ನರ್ಮೆ ವಿವಾಹೇ ಚ ವೃತ್ಯರ್ಥೆ ಪ್ರಾಣ ಸಂಕಟೆ ಗೋಬ್ರಾಹ್ಮಣಾರ್ಥ ಹಿಂಸಾಯ ನಾನೃತಂ ಚ ಜುಗುಪ್ಸಿತಂ. ನೋಡೋ, ಒಬ್ಬ ಗೋವಿನ ಪ್ರಾಣ ರಕ್ಷಣೆ ಆಗತ್ತಾ, ಒಂದು ಸ್ತ್ರೀ ಮಾನ ರಕ್ಷಣೆ ಆಗತ್ತಾ, ಅಥವಾ ಒಬ್ಬ ಬ್ರಾಹ್ಮಣನ ಪ್ರಾಣ ರಕ್ಷಣೆ ಆಗ್ತದ, ಒಂದು ಸಂಸಾರ ಸುಖವಾಗಿರುತ್ತದ, ಅಥವಾ ಒಂದು ಇಡೀ ಗ್ರಾಮವೇ ಸುರಕ್ಷಿತವಾಗಿರುತ್ತಾ, ನಮ್ಮ ಪ್ರಾಣ ಉಳಿತದ. ಒಂದು ಸುಳ್ಳು ಹೇಳೋದ್ರಿಂದ ಹೇಳು, ಬೇಕಾದ ಹಾಗೆ ಹೇಳು, ಚಿಂತೆ ಮಾಡಬೇಡ. ಇವತ್ತೆಲ್ಲ ಕನ್ನಡದಲ್ಲೇ ಹೇಳ್ತಾರೆ, 1000 ಸುಳ್ಳು ಹೇಳಿ ಮದುವೆ ಮಾಡುವಂತ. ಅದು 1000 ಹೇಳಬೇಕು ಬೇಡ, ತಪ್ಪಾಗ್ಬೋದು. ಅದ್ರ ಒಂದಂತೂ ಹೇಳಿದ್ರೆ ಏನು ಅನರ್ಥ ಆಗೋದಿಲ್ಲ ಅಂತಾರೆ. ಇದೇನಾಗುತ್ತೆ, ಮುಂದೆ ಸುಖವಾಗಿ ಇರಬಹುದು, ಶಾಸ್ತ್ರಕ್ಕೆ ಅನುಗುಣವಾಗಿರುತ್ತದೆ. ಹಾಗಾಗಿ ಅದಕ್ಕೆ ನಮ್ಮಲ್ಲಿ
ಪರಕೀಯರೆಲ್ಲ ಸತ್ಯ ಅಂದರೆ ಇದ್ದದ್ದನ್ನು ಇದ್ದಾಗ ಹೇಳೋದಕ್ಕೆ ಸತ್ಯ ಅಂತಾರೆ. ಶ್ರೀಮದಾಚಾರ್ಯ ಹಾಗೆ ಹೇಳಿಲ್ಲ. ಯತ್ ಸತಾಮಿತಂ ತತ್ ಸತ್ಯಂ ಅಂತಾರೆ. ಯಾವುದು ಸಜ್ಜನರಿಗೆ ಶಾಸ್ತ್ರಕ್ಕೆ ಸಮ್ಮತವಾಗಿದೆಯೋ ಅದು ಸತ್ಯ, ಅದನ್ನು ನುಡಿಯಬೇಕು ಅಂತಾರೆ ಜ್ಞಾನಿಗಳು. ಯಾಕಂದ್ರೆ ಸತ್ಯವನ್ನು ನುಡಿದಕ್ಕೆ ನಾಭಿರಾಜನಿಗೆ ರುದ್ರದೇವರ ಅನುಗ್ರಹ ಮಾಡಿ ಉದ್ಧಾರ ಮಾಡಿದರು. ಒಂದು ಯಜ್ಞದ ಪ್ರಸಂಗ, ಮಧ್ಯದಲ್ಲಿ ಮಂತ್ರ ಮರ್ತೋಯ್ತು, ಜ್ಞಾಪಕ ಮಾಡಿದ, ಸತ್ಯವನ್ನು ನುಡಿದ ಅಂತಂತ ಹೇಳಿ ಮುಂದೆ ರುದ್ರದೇವರು ತಲೆ ಮೇಲೆ ಕೈ ಇಟ್ಟು ಉದ್ಧಾರ ಮಾಡಿದರು. ಅದೇ ಸತ್ಯವನ್ನು ಸತ್ಯತಪ ಅಂಥೇಳಿ ನಮಗೆ ಮಹಾಭಾರತದಲ್ಲಿ ಬರುವಂತಹ ಭಾಗ. ಅವನೇನು ಮಾಡ್ತಾನೆ, ಸತ್ಯವನ್ನು ಹೇಳ್ತಾನೆ. ಬ್ರಾಹ್ಮಣರು ಬರ್ತಾರೆ, ಸಂಪತ್ತನ್ನು ತೊಗೊಂಡು ಬಂದಿರ್ತಾರೆ, ನೇಚರು ಬೆನ್ನತ್ಕೊಂಡು ಬಂದಿದ್ದಾರೆ. ಯಾವ ಮಾರ್ಗದಲ್ಲಿ ಹೋದರೆ ಸುರಕ್ಷಿತವಾಗಿರ್ತೀವಿ ಅಂದರೆ ಎಂಥ ಮಾರ್ಗ ಅಂತ ಹೇಳಿ ಕಳಿಸ್ತಾರೆ. ಮ್ಲೇಂಚರು ಬರ್ತಾರೆ, ಇಲ್ಲಿ ಬ್ರಾಹ್ಮಣರು ಬಂದಿದ್ರು, ಸಂಪತ್ತು ಹಿಡ್ಕೊಂಡಿದ್ರು. ಯಾವ ಮಾರ್ಗದಲ್ಲಿ ಹೋದ ಮಾರ್ಗ ತೋರಿಸ್ಬಿಟ್ಟು ಅವನು ಸುಳ್ಳು ಹೇಳಬಾರ್ದು ಅಂತ ಹೋದ್ರು. ಇವರೆಲ್ಲ ಅವನು ಹೊಡೆದ್ರು, ಸಂಪತ್ತನ್ನು ಕಸ್ಕೊಂಡು ಹೊರಟುಬಿಟ್ರು. ಬ್ರಹ್ಮಹತ್ಯೆ ಯಾರಿಗೆ ಬರಬೇಕಿದು? ಮಾಡಿದವರು ಅವರು, ಅವ್ರಿಗೆ ಕೊಡಬೇಕು ನಿಜ. ಆದರೆ ಅದಕ್ಕೆ ಮಾರ್ಗದರ್ಶಕರಾದವರು ಯಾರು? ಇವನು ತೋರಿಸಿದ್ದಕ್ಕೆ ತಾನೇ ಈ ಅನರ್ಥ ಇಷ್ಟೆಲ್ಲ ನಡೆದಿದ್ದು. ಇವನು ಮಾರ್ಗನೇ ತೋರಿಸಿದ್ದಿಲ್ಲ ಅಂದರೆ ಬ್ರಾಹ್ಮಣರು ಸುರಕ್ಷಿತವಾಗಿರ್ತಾ ಇದ್ರು, ಅವರ ವಸ್ತುವು ಸುರಕ್ಷಿತವಾಗಿರ್ತಾ ಇತ್ತು. ಇವನಿಗೆ ಅದರಿಂದ ಪುಣ್ಯವೇ ಬರ್ತಾ ಇತ್ತು. ಬ್ರಾಹ್ಮಣರ ರಕ್ಷಣೆ ಮಾಡಿದ್ದನ ಪುಣ್ಯ ಬರ್ತಾ ಇತ್ತು ಹೊರತು ಪಾಪ ಸಾಧನೆ ಆಗ್ತಾ ಇದ್ದಿಲ್ಲ. ಆದರೆ ಇವನು ನಿಜವಾಗ್ಲೂ ನೋಡಿದಿದ್ರು ಸಹಿತ ಬ್ರಹ್ಮಹತ್ಯೆ ತಲೆ ಮೇಲೆ ಹಾಕ್ಕೊಂಡವನು. ಕೊನೆಗೆ ಅದು ಪರಿಹಾರವನ್ನು ಗುರುಗಳ ಉಪದೇಶ ಮಾಡಿ ಸಾಧನೆ ಮಾಡಿದ ಮೇಲೆ ಅವನು ಪಾಪ ಪರಿಹಾರ ಮಾಡಿಕೊಂಡ, ಧನ್ಯನಾದ ಮುಂದಿನ ವಿಚಾರ. ಆದರೆ ಸತ್ಯವನ್ನು ನುಡಿಯಬೇಕು ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಒಂದೇ ಸತ್ಯ ಅಲ್ಲ, ಆದರೆ ಸಜ್ಜನರಿಗೆ ಶಾಸ್ತ್ರಕ್ಕೆ ಸಮ್ಮತವಾದಂತಹ ರೀತಿಯಲ್ಲಿ ಸತ್ಯವನ್ನೇ ನುಡಿಯಬೇಕು ಅನ್ನುವುದನ್ನೆಲ್ಲ ಸ್ಪಷ್ಟ ಮಾಡಿದ್ದಾರೆ. ಇಂತಹ ಜ್ಞಾನಾನಂದ ಸ್ವರೂಪನಾದ ಭಗವಂತನ ಬಗ್ಗೆ ಅವರು ಒಂದೇ ಮಾತು ಹೇಳ್ತಾನೆ. ನೀವೆಲ್ಲ ಅನೇಕ ವಿಚಾರಗಳು ಹೇಳ್ತಾ ಇದ್ದೀರಿ, ಎಲ್ಲ ಸಂತೋಷ. ದಾನ ಕೊಡಬೇಡ ಅಂತ ಇಷ್ಟು ಹೇಳ್ತಾ ಇದ್ದೀರಲ್ಲ, ಯಾತಕ್ಕೋಸ್ಕರ? ನಾ ರಾಜ್ಯವನ್ನು ಕಳ್ಕೋತೀನಿ, ನಾನು ಮತ್ತೆ ದುಃಖದಲ್ಲಿ ಮುಳುಗ್ತೀನಿ ಎನ್ನುವ ಚಿಂತಾ ತಾನೇ ನಿಮ್ಮದು. ಸ್ವಾಮಿ, ನೀವು ಸಂಧ್ಯಾವಂದನೆ ಮಾಡ್ತೀರಾ? ನೀವು ಅಲ್ಲ, ಇದರಲ್ಲಿ ಇದ್ಯಾಕೋ ಪ್ರಶ್ನೆ ಮಧ್ಯ ಅಲ್ಲ, ಮಾಡ್ತೀರಾ? ಸಂಧ್ಯಾವಂದನೆ ಸಕಾಲ ಬೆಳಗಿನ ಜಾವ ಹೇಳ್ತೀನೋ. ಸಂಧ್ಯಾವಂದನೆ, ದೇವ ಪೂಜಾ, ಹೋಮ ಹವನ, ಯಾಗ ಯಜ್ಞ, ತಪಸ್ಸು, ಅತಿಥಿ ಸತ್ಕಾರಾದಿಗಳು ಎಲ್ಲವನ್ನೂ ಮಾಡ್ತೀನಿ. ಯಾತಕ್ಕೋಸ್ಕರ ಮಾಡ್ತೀರಾ? ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥ ಅಲ್ರಿ. ಕಣ್ಣಿಗೆ ಕಾಣದೇ ಇರುವ ದೇವರಿಗೋಸ್ಕರ ಬೆಳಗಿನ ಜಾವ ನಿದ್ದೆಗೆಟ್ಟು ಎದ್ದು ತಣ್ಣೀರು ಸ್ನಾನ ಮಾಡಿ ಕಣ್ಣೆಲ್ಲ ಉರಿಸಿಕೊಳ್ತಾ ಹೋಮ ಹವನ ಯಾಗ ಯಜ್ಞ ತಪಸ್ಸು ಅಂತ ದೇಹ ಶೋಷಣೆ ಮಾಡಿಕೊಳ್ತಾ ಗಡ್ಡೆ ಗಣಸು ತಿನ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದೀರಾ? ಕಣ್ಣಿಗೆ ಕಾಣದೇ ಇರುವ ದೇವರು ಪ್ರೀತನಾಗಲಿ ಅಂತ. ಸತ್ಪಾತ್ರರಿಗೆ ದಾನ ಕೊಡಬೇಕು ಅಂತೀರಾ. ದೇವರಿಗಿಂತ ಸತ್ಪಾತ್ರ ಯಾರಿದ್ದಾರಿ? ಅಂತಹ ಭಗವಂತ ಇವತ್ತು ಕೊಡುವವನೇ ಹೊರತು ತಗೊಳ್ಳುವವನಲ್ಲ. ಇವತ್ತು ಅವನಾಗಿ ಒಂದು ಕೈ ಚಾಚಿದ್ದಾನೆ, ಕೊಡು ಅಂತ. ಇದಕ್ಕಿಂತ ಯಾರಿಗೆ ಬರ್ತದ್ರಿ ಇಂತಹ ಯೋಗ್ಯತಾ? ದಾನ ಕೊಡುವಂತಹ ಯೋಗ್ಯತಾ ಕೊಟ್ಟು ಬಿಡ್ತೀನಿ, ಬೇಕಾದ ಹೋಗ್ಲಿ. ಹೋಗಿದ್ದು ಹೋಯ್ತು, ಪುಣ್ಯ ಆದರೂ ಬರ್ತದಲ್ವಾ? ಕೊಟ್ಟರೆ ಪುಣ್ಯ ಆದರೂ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ. ಕೊಡಲಿಲ್ಲ ಅಂತಂದರೆ ಕಿತ್ತಿ ಕಸ್ಕೋತಾನೆ ಅವನು. ಆಮೇಲೆ ಪುಣ್ಯನೂ ಇಲ್ಲ, ಈ ಕಡೆ ಫಲನೂ ಇಲ್ಲ. ಏನಾಯ್ತು ಪ್ರಯೋಜನ? ಇದ್ದಿದ್ದನ್ನು ಕೊಟ್ಟಾದರೂ ಆನಂದ ಪಡೋಣ ಅಂಥೇಳಿ ನಮಮ ಅಂದಿದ್ದಕ್ಕೆ ಭಗವಂತ ಇಡೀ 3 ಲೋಕವನ್ನು ಆಳ್ತಾ ಕೊನೆಗೆ 3ನೇ ಹೆಜ್ಜೆ ಕೊಡೋ ಯೋಗ್ಯತಾ ಇಲ್ಲ ಪಾಪಿ, ಆರುಣ ಪಾಶದಿಂದ ಕಟ್ಟಿ ಹಾಕಿ ನರಕಕ್ಕೆ ಹಾಕಿ ತುಳಿತೀನಿ ಅಂತಾನೆ ಭಗವಂತ. ಕೊನೆಗೆ ಆತ್ಮಾರ್ಪಣೆ ಮಾಡಿಕೊಳ್ತಾನೆ. ಸ್ವಾಮಿ, ನಾವು ಏನೇ ದಾನ ಮಾಡಿದರೂ ಆತ್ಮಾರ್ಪಣೆ ಮಾಡಿಕೊಳ್ಳಲ್ಲ, ವಸ್ತುವನ್ನು ಮಾತ್ರ ಅಭಿಮಾನ ತ್ಯಾಗ ಮಾಡಿರ್ಬೇಕಷ್ಟೇ. ಆದರೆ ನಮ್ಮನ್ನ ಕೊನೆಗೆ ಅವನು ಅಂದುಕೊಳ್ತಾನೆ. ಯಾಕಂದ್ರೆ ಅವನಿರೋ ಸ್ಥಳವು ಪರಮಾತ್ಮನ ಪಾರದಲ್ಲೇ ಇದ್ದಾನೆ. ಅವನು ಕೂಡ ಇವನೇನು ದಾನ ಕೊಡ್ತಾನೆ ಅಂತಂದರೆ ಅಭಿಪ್ರಾಯ ಆತ್ಮಾರ್ಪಣೆ ಮಾಡಿಕೊಂಡಿರುವುದಿಲ್ಲ. ಹಾಗಾಗಿ ಆತ್ಮಾರ್ಪಣೆ ಮಾಡಿಕೊಂಡ, ಅದರಿಂದ ದಾನ ಪೂರ್ಣವಾಯಿತು. ಭಗವಂತ ವಿಶೇಷವ ಅನುಗ್ರಹ ಮಾಡಿ ಸುತಲ ಲೋಕದಲ್ಲಿ ಅವನನ್ನು ಇವತ್ತಿಗೂ ಅವನ ಅಲ್ಲಿ ಇಟ್ಟು ಸುದರ್ಶನ ಚಕ್ರವನ್ನು ಕೊಟ್ಟು ದಂಡಪಾಣಿಯಾಗಿ ಅವನ ರಕ್ಷಣೆ ಮಾಡ್ತಾ ಭಗವಂತ. ಬಲಿ ಪ್ರತಿಪದಾ ದಿನ ಬರ್ತಾ ಇದೆ ಇನ್ನು ಮುಂದೆ. ಹಾಗಾಗಿ ಆವತ್ತಿನ ಬೆಳಗಿನ ಜಾವ ಪ್ರತಿಯೊಬ್ಬರ ಮನೆಗೂ ಬಂದು ಭಗವಂತ ಅನುಗ್ರಹ ಮಾಡಿ ಹೋಗ್ತಾನಂತೆ. ಪ್ರತಿನಿತ್ಯ ಅರುಣೋದಯ ಕಾಲದಲ್ಲಿ ಎದ್ದು ಸಾಧನೆ ಮಾಡಬೇಕು ಅಂತ ಶಾಸ್ತ್ರದ ವಿಧಾನ ಇದೆ. ನಾವು ಪ್ರತಿನಿತ್ಯ ಮಾಡದೆ ಹೋದರೆ ಕನಿಷ್ಠ ಪಕ್ಷಕ್ಕೆ ಇಂತಹ ದಿನಗಳಲ್ಲಾದರೂ ನಾವು ಎದ್ದು ಇದನ್ನು ತುಳಸಿ ವೃಂದಾವನದಿಂದ ದೇವರ ಮನೆ ತನಕ ಭಗವಂತನ ಪಾದಗಳನ್ನು ರಂಗೋಲಿಯ ರೂಪದಲ್ಲಿ ಚಿನ್ನವನ್ನು ಹಾಕ್ತಾ ಅಲ್ಲಿ ಸ್ತೋತ್ರಗಳನ್ನು ಮಾಡ್ತಾ ಪಾರಾಯಣ ಮಾಡ್ತಾ ಇರಬೇಕು. ಗಂಡಸರು ಸ್ತ್ರೀಯರು ಎಲ್ಲರೂ ಕೂಡ. ಆವಾಗ ಪರಮಾತ್ಮ ನೋಡ್ತಾನೆ, ಸಂತೋಷಪಟ್ಟು ನಮಗೆಲ್ಲ ಅನುಗ್ರಹ ಮಾಡಿ ಹೋಗ್ತಾನೆ. ಆವಾಗ ಏನಾದರೂ ಬಾಗಿಲು ಹಾಕ್ಕೊಂಡು ತುಂಬ ಹೊದ್ಕೊಂಡು ನಿದ್ದೆ ಹೊಡೆದಿದ್ವಿ ಅಂದರೆ ಮುಗಿದೋಯ್ತು. ಯಾರ್ಯಾರ ಮನೆಗೆ ಹೋಗಿರ್ತಾನಲ್ಲ ಸ್ವಾಮಿ, ಆ ಪಾಪಗಳೆಲ್ಲ ನಮ್ಮ ತಲೆ ಮೇಲೆ ಹಾಕಿ ನಮಗೆ ಶಾಪ ಕೊಟ್ಟು ಹೋಗ್ತಾನೆ. ಕೊನೆಗೆ ದೇವರ ಶಾಪ ತಗೊಂಡ್ರೆ ಅವನು ಅನುಗ್ರಹ ಮಾಡಿದರೆ ಸಾಕಪ್ಪ ಅಂತನ್ನೋ ಹಾಗೆ ಇರ್ತೀವಿ ನಾವು. ಅವನು ಶಾಪ ಕೊಡದೇನೆ ನಾನಾ ತರಹದ ಸಮಸ್ಯೆಗಳಿಗೆ ಅನುಭವಿಸ್ತಾ ಇದ್ದೀವಿ. ಶಾಪ ಕೊಟ್ಟರೆ ಇನ್ನು ಬದುಕೋದು ಉಂಟ ನಾವು. ಹಾಗಾಗಿ ಆದಷ್ಟು ಇಂತಹ ಪ್ರಸಂಗದಲ್ಲಾದರೂ ನಾವು ಎದ್ದು ಬಿಟ್ಟು ಆ ಭಗವತ್ ಸೇವಾ ಪಂಚಾಂಗದಲ್ಲೆಲ್ಲ ಆ ಸಮಯ ಕೊಟ್ಟಿರ್ತಾರೆ, ಆ ಸಮಯದಲ್ಲಿ ನಾವು ಎದ್ದು ನಮ್ಮ ಉಪಕಾರ ಸ್ಮರಣೆಯನ್ನು ನಾವು ಮಾಡೋಣ, ಭಗವಂತನ ಚಿಂತನೆ ಮಾಡೋಣ ಅಂತ ಇನ್ನು ವಾಮನ ರೂಪಿಯಾದ ಮಹಿಮೆಗಳನ್ನು ಕೊಂಡಾಡಿದ್ದಾರೆ.
ಧ್ಯಾನಾರ್ಹ ವಾಮನತ ನೋನಾಥ ಪಾಹಿ ಯಜಮಾನಾ ಸುರೇಶ ವಸುಧಾ ದಾನಾಯ ಯಾಚನಿಕಲೀನಾರ್ಥ ವಾಗ್ವಲಿತ ವಾಗ್ವಶಿತ ನಾನಾ ಸದಸ್ಯ ಧನುಜ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮ ಮೌಂದಿ ಗುಣಕೋ ಪೀನಾಚ್ಯ ಸೂತ್ರಪದ ಯಾನಾಥ ಅಥವಾ ಗಾನಾಥ ಪತ್ರಕರ ಕಾನಮ್ಯ ದಂಡವರಭೃತ. ಹೇ ಧ್ಯಾನಾರ್ಹ, ಧ್ಯಾನಕ್ಕೆ ಯೋಗ್ಯನಾದಂತಹ ರೂಪ ನಿನ್ನದು ಸ್ವಾಮಿ. ಜೀವನದಲ್ಲಿ ನಾವು ಯಾರೇ ಧ್ಯಾನ ಮಾಡಿದರೂ ಕೂಡ ಆ ಸ್ವಾಮಿ ಇನ್ಯಾರನ್ನೂ ಧ್ಯಾನ ಮಾಡುವಂತಿರಬಾರದು. ಅವನು ಸರ್ವಸ್ವಾಮಿಯಾಗಿರಬೇಕು. ಅವನು ಯಾರ ಹತ್ತರೂ ತನಗೋಸ್ಕರ ಕೈ ಚಾಚಿರಬಾರದು. ಇನ್ನೊಬ್ಬರಿಗೆ ವಿಶೇಷವಾಗಿ ಕೊಡ್ತಾ ಇರುವ ಕೈ ಅದು. ಮತ್ತು ಬೇಡಿದ್ದಾನೆಂದರೆ ಯಾರಿಗೋಸ್ಕರ ಬೇಡದ್ರಿ ಅವನು? ಇಂದ್ರದೇವರಿಗೋಸ್ಕರ ಬೇಡದ. ಆ ತಾಯಿ ಮಾಡಿದ ಪಯೋವ್ರತಕ್ಕೆ ಮೆಚ್ಚಿ ಅದಿತಿ ದೇವಿಗೆ ಅನುಗ್ರಹ ಮಾಡಿ ಬೇಡಿದ ಹೊರತಾಗಿ ತನಗೋಸ್ಕರ ಏನು ಬೇಡಲಿಲ್ವಲ್ಲ. ತಾನು ಮಾಡಿದ್ದೇನು? ರಾಜ್ಯವನ್ನು ತಗೊಂಡ ಇಂದ್ರದೇವರಿಗೆ ಕೊಟ್ಟ, ತಾನು ಮಾತ್ರ ಬಲಿಚಕ್ರವರ್ತಿ ಮನೆ ದಂಡ ಹಿಡಿದುಕೊಂಡು ಮನೆ ರಕ್ಷಣೆ ಮಾಡ್ತಾ ಇದ್ದಾನಲ್ಲ. ತನಗೋಸ್ಕರ ಏನು ಕೇಳಿಲ್ಲ ಅವನು. ಆದರೆ ಕೇಳಿದ್ದು ಇಂದ್ರದೇವರಿಗೋಸ್ಕರ, ಅದಿತಿದೇವಿಗೋಸ್ಕರ. ಇಂತಹ ಭಗವಂತ ಭಕ್ತರಿಗೋಸ್ಕರವಾಗಿಯೇ ಇರುವಂತಹ ಸ್ವಾಮಿ. ರಮಾಬ್ರಹ್ಮಾದಿ ಸಕಲರಿಂದ ವಂದನಾದ ಭಗವಂತ ಬಲಿಚಕ್ರವರ್ತಿ ಮನೆ ಕಾಯ್ತಾ ಇದ್ದಾನೆ ಅಂತಂದರೆ ದೇವರು ಎಷ್ಟು ಭಕ್ತಾಪರಾಧ ಸಹಿಷ್ಣುರಿ. ಭಕ್ತಿ ಮಾಡಿದರೆ ಭಗವಂತ ಪೂರ್ಣ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಇಂತಹ ಅನೇಕ ಜ್ಞಾನಿಗಳ ದೃಷ್ಟಾಂತವೇ ನಮಗೆ ಸಾಕು. ಇಂತಹ ಮಹಾನುಭಾವ ಪರಮಾತ್ಮ ಲೋಕದಲ್ಲಿ ಧ್ಯಾನಕ್ಕೆ ಅರ್ಹತೆ ಅಂತಂದರೆ ಅದು ನಿನ್ನಲ್ಲೇ ಕಾಣಬೇಕಪ್ಪ. ಸ್ವಾಮಿ ತುಂಬ ಪರಮಶುದ್ಧವಾದ, ಪರಮ ಪವಿತ್ರವಾದ, ಪರಮ ಮಂಗಳ ಸ್ವರೂಪನಾದಂತಹ, ಧ್ಯಾನಕ್ಕೆ ಯೋಗ್ಯನಾದಂತಹ ಚಕ್ರ ಶಂಖ ಗದಾ ಪದ್ಮ ಚಿನ್ನಾದಿಗಳಿಂದ ಯುಕ್ತನಾದಂತಹ ಪರಮ ಸುಂದರವಾದ ಪರಮಾತ್ಮನೇ ಯಜಮಾನಾಸು ರೇಷ ವಸುಧಾ ದಾನಾಯ. ಯಾಗದೀಕ್ಷಿತ ಶ್ರೀಹೈ ಯಾಗವನ್ನು ಮಾಡಬೇಕು ಅಂಥೇಳಿ ಬಲಿಚಕ್ರವರ್ತಿ ತಾನು ಆಸುರರಾಜರಲ್ಲಿ ಶ್ರೇಷ್ಠನಾಗಿ ಚಕ್ರವರ್ತಿಯಾಗಿ ಭೂಮಿಯನ್ನೇ ತಾನು ಸ್ವೀಕರಿಸಿ ಕೊನೆಗೆ ತಾನು ಅದನ್ನು ಭೋಗ ಪಡಬೇಕು ಅಂಥೇಳಿ ಶುಕ್ರಾಚಾರ್ಯರ ಆಶೀರ್ವಾದ ಬಲದಿಂದ ತಾನೇ 99 ಅಶ್ವಮೇಧ ಮುಗಿದು 100ನೇ ಅಶ್ವಮೇಧ ಯಾಗ. ಏನ್ರಿ ಇದು ಅಶ್ವಮೇಧ ಯಾಗದ ಸಂಚೂರಿ? ಇವು ಬಾಲ್ ಹೊಡೆದ ಅವನೇನೋ ಹೊಡೆದ ಸಂಚೂರಿ ಏನು ದೊಡ್ಡದ್ರಿ ಇದು? 5 ವರ್ಷ ಬೇಕು ಒಂದೊಂದು ಅಶ್ವಮೇಧ ಯಾಗ ಮಾಡಬೇಕಾದ್ರೆ. 3 ಲಕ್ಷ ಬ್ರಾಹ್ಮಣರಿಗೆ ಭೋಜನಕ್ಕೆ ಹಾಕಬೇಕು. ಹೆಸರು ಕೇಳಬೇಕಷ್ಟೇ ನಾವು. 3 ಲಕ್ಷ ಬ್ರಾಹ್ಮಣರನ್ನು ಕಣ್ಣಾರೆ ನೋಡೋದೇ ಕಷ್ಟ ಇವತ್ತು. ಅಷ್ಟು ಜನಗಳಿಗೆ ಭೋಜನ ಹಾಕುವುದಂದ್ರೇನು, ಅವನು ಮಾಡುವ ಸಾಧನೆ ಅಂದರೆ ಏನು? ಕುದುರೆ ಎಲ್ಲೆಲ್ಲಿ ಹೋಗುತ್ತೋ ಆ ಎಲ್ಲ ರಾಜರುಗಳನ್ನು ಗೆದ್ದು ತಂದು ಮಾಡಬೇಕು ಕಾರ್ಯ. ಯಾರಾದರೂ ಇವನನ್ನು ಅಕಸ್ಮಾತ್ತಾಗಿ ಸಮರ್ಥರಾಗಿ ಇವನು ಹಿಡ್ಕೊಂಡ್ರು ಅಂದರೆ, ಅವರು ಬಿಡಲಿಲ್ಲ ಅಂತಂದರೆ ಅವರಾಗಿ ಪ್ರಾಣ ಭಿಕ್ಷೆ ಬಿಟ್ಟರೆ ಮನೆಗೆ ಬಂದು ಪವಮಾನ ಹೋಮನ ಇನ್ನೇನೋ ಶಾಂತಿ ಮುಗಿಸ್ಕೊಂಡು ಬಂದಿದ್ದೆಲ್ಲ ಬಂದಿರಿ ಎಲ್ಲ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕಳಿಸ್ಬೇಕು. ಅವನು ಬಿಡಲಿಲ್ಲ ಅಂದರೆ ಪ್ರಾಣವನ್ನೇ ತೆಗೆದ ಅಂತಂದರೆ ವೈಕುಂಠ ಸಮಾರಾಧನೆ ಮುಗಿಸ್ಕೊಂಡು ಇವರೆಲ್ಲ ಮನೆಗೆ ಹೋಗ್ತಾರೆ ಅಷ್ಟು. ಇದು ನಮ್ಮ ಪರಿಸ್ಥಿತಿ. ಒಂದು ಅಶ್ವಮೇಧ ಯಾಗ ಮಾಡಬೇಕಂದ್ರೆ ಎಷ್ಟು ಕಷ್ಟ. 99 ಅಶ್ವಮೇಧ ಯಾಗ ಮಾಡಿದ್ದಾನ್ರಿ ಅವನು. ದೇವರ ಕೃಪೆ, ಬ್ರಾಹ್ಮಣರ ಕೃಪೆ, ಬ್ರಾಹ್ಮಣರ ಗೋವಿನ ಅನುಗ್ರಹ ಇತ್ತು ಅಂದರೆ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತಾರೆ ಜ್ಞಾನಿಗಳು. ಅವರಿಬ್ಬರ ಆಶೀರ್ವಾದ ಇತ್ತು ಅಂದರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಬಲಿಚಕ್ರವರ್ತಿಯೇ ಸಾಕ್ಷಿ. 99 ಅಶ್ವಮೇಧ ಯಾಗ ಮುಗಿಸಿ 100ನೇ ಅಶ್ವಮೇಧ ಯಾಗವನ್ನೂ ಪೂರ್ಣ ಮಾಡ್ತಾ ಇದ್ದಾನೆ. ಅಂತಹ ಅವನು ಯಾಚಕನಾಗಿ ಅವನ ಮುಂದೆ ಬಂದಂಥವನು ಯಾರಪ್ಪ? ಲೀಲಾರ್ಥ ವಾಗ್ವಲಿತ ನಾನಾ ಸದಸ್ಯ ಧನುಜ. ಪರಮಾತ್ಮ ಒಳಗಿನ ನಾನಾ ವಿಚಾರಗಳಿವೆ. ಇಲ್ಲೆಲ್ಲ ರಹಸ್ಯಾರ್ಥವನ್ನೆಲ್ಲ ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಹರಿ ಭಗವಂತ ಅನೇಕ ಅಲ್ಲೆಲ್ಲ ಸರಸಸ್ಯರಿದ್ದಾರೆ, ಅನೇಕ ಶುಕ್ರಾಚಾರ್ಯರಿದ್ದಾರೆ, ಸಾಧಕ ಗುರುಗಳಿದ್ದಾರೆ, ದೇವಾನು ದೇವತೆಗಳು, ಎಷ್ಟು ಜನ ಅಲ್ಲೆಲ್ಲ ಆ ಸನ್ನಿಧಾನದಲ್ಲಿ ಇವನು ಯಾಗ ಮಾಡ್ತಾ ಇದ್ದಾನೆ ಅಂತಂತಂದರೆ ಎಲ್ಲರೂ ಇದ್ದಾರೆ. ಆದರೂ ಕೂಡ ಅವರೆಲ್ಲರ ಮಧ್ಯದಲ್ಲಿ ಪರಮಾತ್ಮ ಲೀಲಾಜಾಲವಾಗಿ ತಾನು ಆನಂದದಿಂದ ಯಾವ ತರಹದ ಏನು ಹೋದರೆ ಯಾರು ಏನು ಮಾಡ್ತಾರೋ ಏನೋ ಎಂತೋ ಏನೋ ಭಯ ಇಲ್ಲ. ಸರ್ವಸಮರ್ಥನಾದ ಭಗವಂತನಿಗೆ ಯಾಕೆ ಭಯ ಇರ್ತದೆ? ಯಾರಿಗೆ ಸಾಮರ್ಥ್ಯ ಇರೋದಿಲ್ಲ ಅವರಿಗೆ ಭಯಾದಿಗಳು ಇರ್ತದೆ. ಸರ್ವಸಮರ್ಥನಾದ ಭಗವಂತನಿಗೆ ಯಾವ ಭಯಾದಿಗಳು? ಹಾಗಾಗಿ ಭಗವಂತ ಆನಂದದಿಂದ ಯಾರ ಕಣ್ಣಿಗೂ ಕಾಣದೇ ಇರುವಂತಹ ಮೇಲೆ ನಿಜವಾದ ಸ್ವರೂಪವನ್ನು ತೋರಿಸದೆ ಬ್ರಾಹ್ಮಣನ ವೇಷಧಾರಿಯಾಗಿ ಪರಮ ಸುಂದರವಾದಂತಹ ರೂಪ, ಆ ವಾಮನನ ರೂಪ, ಬ್ರಹ್ಮಚರ್ಯ ರೂಪ, ಆ ರೂಪವನ್ನು ತೋರಿಸ್ತಾ ಹೊರಟಿದ್ದಾನೆ ಭಗವಂತ. ಹೇಗೆ ಕಂಡ? ಅಷ್ಟೆಲ್ಲ ಜನಗಳಿಗೆಲ್ಲ ಮೀನಾಂಕ ನಿರ್ಮಲ
ವಿಶಾನಾಥ ಕೋಟಿಲ ಸಮಾನಾತ್ಮ ಮೌಂಜಿ ಗುಣಕು ಅಂತ ಸ್ತೋತ್ರ ಮಾಡ್ತಾರೆ. ಭಗವಂತ ಹೇಗೆ ಕಂಡ ಅಂತಂದ್ರೆ ಅನಂತ ಕೋಟಿ ಸಂಖ್ಯಾ ಮನ್ಮಥನಂತೆ ಪರಮಸುಂದರ ಮೂರ್ತಿಯಾಗಿ ಕಂಡಿದ್ದಾನಂತ್ರಿ. ಒಬ್ಬ ಮನ್ಮಥನೇ ಪರಮಸುಂದರ ಅಂದರೆ ಕೋಟಿ ಮನ್ಮಥನಂತೆ ದೇವರು ಕಂಡಿದ್ದಾನೆ ಅಂತಂದರೆ ಅಂದರೆ ಊಹಾತೀತ. ನಮಗಿದು ದೇವರು ಹೇಗಿದ್ದಾನೆ ಅಂತ ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ನಮ್ಮ ಪರಿಸ್ಥಿತಿ ಇವತ್ತೆಲ್ಲ ಹೇಗೆಂದರೆ ಫೋಟೋ ನೋಡ್ತೀವಿ ಅಥವಾ ಇನ್ಯಾವುದೋ ಸೀರಿಯಲ್ಗಳು. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಆಚಾರ್ಯ ಧ್ಯಾನ ಮಾಡಬೇಕು ಅಂತೀರಿ, ಕೃಷ್ಣನ ಧ್ಯಾನ, ರಾಮನ ಧ್ಯಾನ. ನಮಗೆಲ್ಲ ಟಿ ವಿ ಒಳಗೆ NTRನೋ ಅಥವಾ ಇನ್ಯಾರನೋ ಅವು ಯಾರೋ ಬೇರೆ ವ್ಯಕ್ತಿ ನೋಡಿ ತಲೆಗೆ ಅಭ್ಯಾಸ, ಕಣ್ಣು ಮುಚ್ಚಿದ್ರೆ ಬರೀ ಅವರೇ ಕಣ್ಣು ಮುಂದೆ ಬರ್ತಾರೆ, ಏನು ಮಾಡಬೇಕು ಅಂತಾರೆ. ಅದಕ್ಕೇನಿದೆಯಪ್ಪ, ಶ್ರೀಮದಾಚಾರ್ಯರ ಪ್ರತಿಷ್ಠಾಪಿತವಾದ ಕೃಷ್ಣನ ಪ್ರತಿಮಾ ನೋಡು, ಅಥವಾ ಸ್ವಯಂ ದೇವರೇ ತಾನಾಗಿ ಬಂದು ನಿಂತಿದ್ದಾನೆ ಶ್ರೀನಿವಾಸನಾಗಿ, ಅವನನ್ನು ನೋಡು, ಅಥವಾ ಪಂಡರಾಪುರದಲ್ಲಿ ವಿಠ್ಠಲ ತಾನ ಸನ್ನಿಧಾನಯುಕ್ತನಾಗಿದ್ದಾನೆ, ಆ ಭಗವತ್ ಚಿಂತನೆ ಮಾಡು. ಈ ಭಗವತ್ ಪ್ರತಿಮೆಗಳನ್ನು ನೋಡಿ ಮೊದಲು ತಪಸ್ಸನ್ನು ಮಾಡ್ತಾವ, ಮುಂದೆ ಪುಣ್ಯ ಸಾಧನೆ ಆಗ್ತಾ ಇದ್ದಾಗ ಸಚ್ಚಿದಾನಂದ ಮೂರ್ತಿಯಾದ ಭಗವಂತನ ಚಿಂತನೆಯನ್ನು ಮಾಡುವ ಯೋಗ್ಯತೆ ದೇವರು ಕೊಡ್ತಾನೆ ಎನ್ನುವುದನ್ನು ಜ್ಞಾನಿಗಳೆಲ್ಲ ಸ್ತೋತ್ರ ಮಾಡಿದ್ದಾರೆ. ಇಲ್ಲೆಲ್ಲ ಇಂತಹ ಸ್ವಾಮಿ ಕೋಟಿ ಸಂಖ್ಯಾ ಮನ್ಮಥರಿಗಿಂತ ಅತ್ಯುತ್ತಮವಾದಂತಹ ಒಂದು ಕಾಂತಿಯಿಂದ ಯುಕ್ತನಾದ ಭಗವಂತನೇ ಷೋಡಶಕಲಾ ಪರಿಪೂರ್ಣನಾದ ಚಂದ್ರನಂತೆ ಪರಮಸುಂದರ ಮೂರ್ತಿಯಾಗಿ ಕಾಣುವಂತಹ ಭಗವಂತನೇ. ನಿಜವಾಗ್ಲೂ ಚಂದ್ರ ಅಂದರೆ ಹೇಗೆ ಅಂದರೆ ಇವತ್ತು ನಾಳೆ ನೋಡಬೇಕು, ನಾಳೆ ದಿನ ನೋಡಿದಾಗಂತರೂ ಚಂದ್ರ ಎಷ್ಟು ಪರಮಸುಂದರ. ಇವಾಗೇ ನೋಡೋದಕ್ಕೆ ಚಂದ. ನಮ್ಮ ಮನೆಯಿಂದ ಇಲ್ಲಿ ಬರೋ ತನಕ ಚಂದ್ರನ ನೋಡ್ತಾನೇ ಬರ್ತಾ ಇದ್ದು, ಅದು ನೋಡ್ತಾ ಇದ್ರೆ ಆನಂದ ಅನ್ನಿಸ್ತಾ ಇತ್ತು. ಇನ್ನು ನಿಜವಾಗಲೂ ಪರಮಾತ್ಮ ಅಂತಹ ಅನಂತ ಚಂದ್ರನ ಒಂದು ವಿಶೇಷವಾದ ಸೌಂದರ್ಯ ಭಗವಂತನಲ್ಲಿ ಕಾಣಬೇಕು ಅಂತಂದರೆ ಎಂತಹ ರೂಪ, ಎಂತಹ ಸೌಂದರ್ಯ. ಆ ಶ್ರೀಹರಿ ಭಗವಂತ ತಾನು ಬರಬೇಕಾದಾಗ ಹೇಗೆ ಕಂಡ ಅಂತಂದರೆ ಅವನು ಧಾರಣೆ ಮಾಡಿದ ವಸ್ತುಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಅನೇಕ ಈ ಉಪನಯನದ ಸಮಯದಲ್ಲೆಲ್ಲ ದೇವಾನ ದೇವತೆಗಳೆಲ್ಲ ಒಬ್ಬೊಬ್ಬರು ಒಂದೊಂದನ್ನು ಕೊಟ್ಟಿದ್ದಾರೆ. ಬ್ರಹ್ಮದೇವರು ಮಹಾನುಭಾವರ ಕಮಂಡಲವನ್ನು ಕೊಟ್ಟಿದ್ದಾರೆ, ಕೃಷ್ಣಾಜಿನವನ್ನು ಭೂದೇವಿ ಕೊಟ್ಟಿದ್ದಾಳೆ. ಆಮೇಲೆ ಮುಂದೆ ಅಲ್ಲಿ ಸಪ್ತರ್ಷಿಗಳೆಲ್ಲ ದರ್ಬೆಗಳನ್ನು ಕೊಟ್ಟಿದ್ದಾರೆ. ತಂದೆಯಾದವನು ಉಡುದಾರವನ್ನು ಕಟ್ಟಿದ್ದಾನಂತೆ. ಆಮೇಲೆ ತಾಯಿಯಾದವಳು ಕೌಪೀನಾಚ್ಛಾದನಂ ಮಾತ ಅಂತ ಸ್ತೋತ್ರ ಮಾಡಿದ್ದಾರೆ, ತಾಯಿ ಲಂಗೋಟಿ ಹಾಕಿದ್ದಾಳಂತೆ. ಆಮೇಲೆ ಇವರು ಚಂದ್ರ ಶ್ವೇತಛತ್ರವನ್ನು ಕೊಟ್ಟಿದ್ದಂತೆ ಮಹಾನುಭಾವ. ಹೀಗೆ ಆಮೇಲೆ ಭಿಕ್ಷಾಪಾತ್ರೆಯನ್ನು ಈ ಕುಬೇರ ಕೊಟ್ಟಿದ್ದಂತೆ. ಅಂಬಿಕಾದೇವಿ ಅಂದರೆ ಉಮಾದೇವಿ ಭಿಕ್ಷಾ ಹಾಕಿದ್ಲಂತೆ. ಇಷ್ಟೆಲ್ಲ ನೋಡಿಕೊಳ್ತಾ ಇದನ್ನೆಲ್ಲವನ್ನ ಧಾರಣೆ ಮಾಡಿ ಭಗವಂತ ಬರ್ತಾ ಇದ್ದ. ನೋಡೋದಕ್ಕೆ ಎಷ್ಟು ಸುಂದರ ರೀ ಶ್ರೀಹರಿ ಭಗವಂತ. ಸಣ್ಣ ವಯಸ್ಸಿನಲ್ಲಿ ಉಪನಯನ ಮಾಡಿದಾಗ ಕೂಸುಗಳನ್ನ ಹೀಗೆ ನೋಡಿದ್ರೆ ನಾವು ಚಂದ ಇರ್ತದೆ. ನಾಳೆ ಮದುವೆ ಹಿಂದಿನ ದಿನ ಉಪನಯನ ಅಂತ ಮಾಡಿದರೆ ಏನು ಲಂಗೋಟಿ ಹಾಕ್ತೀರ, ಅವಾಗ ಹಾಕೊಂಡು ಹೋಗಪ್ಪ, ರೂಮಿಗೆ ಹೋಗಿ ಲಂಗೋಟಿ ಹಾಕೊಂಡು ಬಾ ಅಂತಂತಾರೆ ಅಷ್ಟೇ. ನೋಡಾಯ್ತು, ಅವನು ಇನ್ನೇನು ಸಂಧ್ಯಾವಂದನೆ ಮಾಡ್ತಾನೋ, ಅವನೇನು ಗಾಯತ್ರಿ ಜಪ ಇಲ್ಲ, ಯಾವ ಧರ್ಮಗಳು ಉಳಿಯೋದಿಲ್ಲ. ಇವತ್ತು ಯಾಕೆ ಗೋತ್ರ ನಕ್ಷತ್ರ ಕೇಳಿದ್ರೆ ಅಜ್ಜಿಗೆ ಹೇಳಿ ತಾತಂಗೆ ಕೇಳ್ತೀನಿ ಅಂತಾರೆ ಅಂದರೆ ಇದಕ್ಕೆ ಸಕಾಲದಲ್ಲಿ ಸಂಸ್ಕಾರಗಳು ನಮಗೆ ಆಗದೇ ಇದ್ದದ್ದಕ್ಕೆ. ಸಕಾಲದಲ್ಲಿ ಮೊದಲು ನಮ್ಮ ಸಂಸ್ಕಾರಗಳು ನಾವು ಬೆಳೆಸಿಕೊಳ್ಳಬೇಕು, ಸಂಪ್ರದಾಯವನ್ನು ಅಳವಡಿಸಿಕೊಳ್ಳಬೇಕು, ಗಾಯತ್ರಿ ಜಪಗಳನ್ನು ನಾವು ಮಾಡ್ತಾ ಬರಬೇಕು. ಆಮೇಲೆ ಇದನ್ನೆಲ್ಲ ನಾವು ಮಾಡ್ತಾ ಬಂದಾಗ ಅನೇಕ ಜಪಗಳನ್ನು ನಾವು ಮಾಡ್ತಾ ಬಂದರೆ ಆವಾಗ ಎಲ್ಲ ವಿದ್ಯೆನೂ ಸಿದ್ಧಿಸುತ್ತೆ, ಮುಂದೆ ಸಂಸಾರವೂ ಸುಖವಾಗಿರುತ್ತದೆ. ಏನು ಅಪೇಕ್ಷಿತವಾದ ಫಲವಿದೆಯೋ ದೇವರು ಅದನ್ನೆಲ್ಲವನ್ನೂ ಕೊಡ್ತಾನೆ. ನಾವು ಈ ಜಪ ತಪ ಅನುಷ್ಠಾನ ಎಲ್ಲ ಸಾಧನೆ ಇಲ್ಲದೆ ಹೋದರೆ ದೇವರ ಅನುಗ್ರಹ ಹೇಗಾದೀತು? ಅದಕ್ಕೆ ಸಂಸಾರದಲ್ಲಿ ಒಂದಲ್ಲ ಒಂದು ಸಮಸ್ಯೆ. ಸಕಾಲದಲ್ಲಿ ನಾವು ಸಾಧನೆ ಮಾಡೋಣ. ನಮಗೆ ಯಾಜ್ಞವಲ್ಕ್ಯರು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಒಂದು ತಪಸ್ಸಿಲ್ಲ ಅಂತ ಒಂದು ಕಡೆ ಬೈದಿದ್ದಾರೆ ಅವರ ಸ್ಮೃತಿಯಲ್ಲಿ. ಅದೇನು ಏನು ತಪಸ್ಸಿಲ್ಲ ನಮ್ಮಲ್ಲಿ ಅಂತಂದರೆ, ಯಾವ ಕರ್ಮ ನಾವು ಯಾವ ಸಮಯದಲ್ಲಿ ಮಾಡಬೇಕು ಆ ಕಾಲದಲ್ಲಿ ಆ ಕಾರ್ಯವನ್ನು ಮಾಡಿಬಿಟ್ರೆ ಅದೇ ಒಂದು ದೊಡ್ಡ ತಪಸ್ಸಂತೆ. ಆ ತಪಸ್ಸೇ ಮಾಡ್ತಾ ಇಲ್ಲ ನಾವು. ಇನ್ನು ಒಳಗಿನ ಅನೇಕ ಅರ್ಥಗಳಿದೆ ತಪಸ್ಸಿನ ವಿಚಾರದಲ್ಲಿ, ಆದರೆ ಇಷ್ಟು ನಾವು ಮೇಲರ್ಥ ಇಷ್ಟು ತಗೊಳ್ಳೋಣ ಸದ್ಯಕ್ಕೆ. ಯಾವ ಸಂಧ್ಯಾವಂದನೆ ಯಾವ ಕಾಲದಲ್ಲಿ ಮಾಡಬೇಕು ಆ ಕಾಲದಲ್ಲಿ ಸಂಧ್ಯಾವಂದನೆ ಮಾಡಿದರೆ ಪರಮಾತ್ಮನ ಪೂರ್ಣ ಅನುಗ್ರಹವಾಗ್ತದೆ. ಆ ಕಾಲದಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇಲ್ಲ. ಯಾವ ಕಾಲದಲ್ಲಿ ಜಪ ತಪ ಅನುಷ್ಠಾನ ದೇವಪೂಜಾ ದಾನ ಧರ್ಮಾದಿಗಳನ್ನು ಮಾಡಬೇಕು ಆ ಸಮಯದಲ್ಲಿ ಮಾಡ್ತಾ ಇಲ್ಲ. ಇದೇ ನಾವು ತಪೋಭಂಗರಾಗಿದ್ದೀವಿ, ತಪಸ್ಸನ್ನು ಬಿಟ್ಟಿದ್ದೀವಿ. ಇದು ಬಿಟ್ಟಿದ್ದಕ್ಕೆ ನಾನಾ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಇದನ್ನು ಬಿಡೋಣ, ಭಗವಂತನ ವಿಶೇಷವಾದ ಚಿಂತನೆ ಮಾಡ್ತಾ ಸಕಾಲದಲ್ಲಿ ಸತ್ಕರ್ಮಗಳನ್ನು ಮಾಡಿ ಧನ್ಯರಾಗೋಣ ಅಂತ ಹೇಳ್ತಾ ಭಗವಂತನು ಯಜ್ಞೋಪವೀತವನ್ನು ಧಾರಣ ಮಾಡಿದ್ದಾನೆ. ಪರಮಸುಂದರವಾದ ಸ್ವರ್ಣಮಯವಾದಂತಹ ಪರಮಸುಂದರವಾದಂತಹ ಯಜ್ಞೋಪವೀತ. ಆ ಯಜ್ಞೋಪವೀತ ಇವರು ಕೊಟ್ಟಿದ್ರು, ಮಹಾನುಭಾವರು ಬೃಹಸ್ಪತ್ಯಾಚಾರ್ಯರು ಯಜ್ಞೋಪವೀತ ಕೊಟ್ಟಿದ್ರು. ಸೂರ್ಯದೇವ ಗಾಯತ್ರಿ ಮಂತ್ರ ಉಪದೇಶ ಮಾಡಿದ್ದ. ಇಂತಹ ಯಜ್ಞೋಪವೀತವನ್ನು ಧಾರಣ ಮಾಡಿ ಪದಗಾನ ಋಗಾದಿ ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತ ಅಥವಾ ಅನಂತ ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತ ಅಥವಾ ವೇದಾಭಿಮಾನಿ ದೇವತೆಗಳಿಂದ ಸ್ತುತ್ಯನಾದ ಭಗವಂತ ಸುಂದರವಾದ ರೀತಿಯಲ್ಲಿ ಹೆಜ್ಜೆಗಳನ್ನು ಇಡ್ತಾ ಇದ್ದರೆ ಹೇಗೆ ನಡೆಯಬೇಕು ಅಂತ ದೇವರನ್ನು ನೋಡಿ ನಾವು ಕಲಿಯಬೇಕಂತ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಳ್ತಾ ನಿಧಾನವಾಗಿ ಬರ್ತಾ ಇದ್ದಂತೆ.
ಪ್ರದಕ್ಷಿಣೆ ಮಾಡಬೇಕಾದಾಗೆಲ್ಲ ನಾವು ನಿಧಾನವಾಗಿ ಪ್ರದಕ್ಷಿಣೆ ಮಾಡಬೇಕು. ಏನೂ ಅವಸರ ಇರ್ತದೆ ಕೆಲವರಿಗೆ. ನೋಡಿದ್ದೀವಿ ಮಠದಲ್ಲೆಲ್ಲ ತಾವು ಫಾಸ್ಟಾಗಿ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿ ತಾವು ಬಿದ್ದು ಇನ್ನೊಬ್ಬರನ್ನು ಬಿಡಿಸಿ ಏನೆಲ್ಲ ಕ್ರಿಯಾದಿಗಳು ಕಾಣ್ತಾ ಇರ್ತೀವಿ. ಇಷ್ಟು ಅವಸರದ ಸಾಧನೆ ಅಲ್ಲ. ನಮಗೆ ಏನೇ ಮಾಡಿದರೂ ಸಾವಧಾನವಾಗಿ ಮಾಡಿ ಅಂತ ಹೇಳಿದ್ದಾರೆ. ನಿಧಾನವಾಗಿ ಮಾಡೋಣ. ನಮಗೆ ಒಂದು ಕಡೆ ವರ್ಣನೆ ಮಾಡ್ತಾರೆ, ಪದ್ಮಪುರಾಣದಲ್ಲಿ ಒಂದು ಕಡೆ ವರ್ಣನೆ ಇದೆ. ನಾವು ಪ್ರದಕ್ಷಿಣೆಯ ವಿಚಾರದಲ್ಲಿ ಬಂದಾಗ ಕಾಲನ್ನು ಜೋರಾಗಿ ಎತ್ತಿ ಹೀಗೆ ಇಡ್ತೀವಲ್ಲ, ಪಾದದ ಧೂಳಿ ಮೇಲೆ ಹಾರಿದಾಗ ಯಾರಾದರೂ ಸಜ್ಜನರು ಬಂದಾಗ ಅವರಿಗೇನಾದರೂ ಅದು ಧೂಳಿ ತಾಕಿತು ಅಂತಂದರೆ ಕೋಟಿ ಕೋಟಿ ಬ್ರಹ್ಮಹತ್ಯೆ ಮಾಡಿದ ಪಾಪ ಬರ್ತದೆ ಅಂತವನಿಗೆ. ನಾವು ಎಷ್ಟು ಅಪರಾಧಗಳಾಗುತ್ತೆ ಹಾಗಾದ್ರೆ. ಪ್ರದಕ್ಷಿಣೆ ಮಾಡಿದಾಗ ನಾವು ಎಷ್ಟೋ ಜನ ಅಂತ ಇರ್ತಾರೆ, ಶೀಘ್ರ ಫಲ ಬೇಕು ಅನ್ನುವ ಅಪೇಕ್ಷೆ. ಆಚಾರ್ಯ 3 ಪ್ರದಕ್ಷಿಣೆ ಹಾಕಿ ನಾನು ರಾಯರಿಗೆ ನಮಸ್ಕಾರ ಮಾಡಿದ್ದೀನಿ, ರಾಯರು ಯಾಕೋ ಸ್ವಪ್ನದಲ್ಲಿ ಬರಲೇ ಇಲ್ಲ, ಮಂತ್ರಾಕ್ಷತೆ ಕೊಡಲೇ ಇಲ್ಲ. 3 ಪ್ರದಕ್ಷಿಣೆಗೆ ಬಂದುಬಿಡ್ತಾರೆ, ಸ್ವಪ್ನದಲ್ಲಿ ಫಲ ಕೊಟ್ಟು ಬಿಡ್ತಾರೆ. ಎಷ್ಟು ತಪಸ್ಸು ಬೇಕು, ಎಷ್ಟು ಶ್ರದ್ಧೆ ಬೇಕು, ಎಷ್ಟು ಭಕ್ತಿ ಬೇಕು. ಫೋನಲ್ಲಿ ಮಾತಾಡ್ತಾ ಪ್ರದಕ್ಷಿಣೆ ಮಾಡ್ತಾ ಇದ್ರೆ, ಇನ್ಯಾರೋ ಒಂದಿಬ್ಬರು ಸೇರಿಕೊಂಡು ಸಂಸಾರದ ವಿಚಾರ ಮಾತಾಡ್ಕೊಳ್ತಾ ಪ್ರದಕ್ಷಿಣೆ ಹಾಕ್ತಾ ಇದ್ರೆ, ಹೀಗೆಲ್ಲ ನಡೀತಾ ಇದೆ ನಮ್ಮ ಜೀವನದಲ್ಲಿ. ನಾವು ಮಾಡುವ ತಪ್ಪು ನಮಗೆ ಅರ್ಥ ಆಗ್ತಾ ಇಲ್ಲ, ನಮಗೆ ಅರಿವಿಗೆ ಬರ್ತಾ ಇಲ್ಲ, ಆದರೆ ಅವರು ಮಾತ್ರ ವರ ಕೊಟ್ಟಿಲ್ಲ. ಹೀಗಂದರೆ ಹೇಗೆ ಉದ್ಧಾರ ಆದೀತು? ಅದಕ್ಕೆ ಮೊದಲು ನಾವು ಸರಿಯಾದ ರೀತಿಯಲ್ಲಿ ಸೇವೆಯನ್ನು ಮಾಡೋಣ, ಸರಿಯಾದ ರೀತಿಯಲ್ಲಿ ಅವರ ಸ್ತೋತ್ರವನ್ನು ಮಾಡೋಣ. ವರ ನಾವು ಬೇಡೋದೇ ಬೇಡ, ಅವರಾಗಿ ಪೂರ್ಣಾನುಗ್ರಹ ಮಾಡ್ತಾರೆ, ಅವರೇ ವರ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಅಂತಹ ಸ್ವಾಮಿ ಅವರೆಲ್ಲರಿಗೂ, ಎಲ್ಲ ಗುರುಗಳಿಗೂ ಪ್ರೇರಕನಾದ ಸರ್ವೋತ್ತಮನಾದ ಭಗವಂತ ತನ್ನ ಪಾದನ ನಡಿಗೆಯಿಂದ ನಡುತ್ತಾ ಬರ್ತಾ ಇದ್ರೆ ಏನು ಚಂದರಿಯ ಭಗವಂತ. ಶ್ವೇತಛತ್ರವನ್ನು ಧಾರಣ ಮಾಡ್ತಾ, ಕಮಂಡಲವನ್ನು ಧಾರಣ ಮಾಡ್ತಾ, ಅನಮ್ಯ ದಂಡವರ ಭರತ ಆ ಸ್ವಾಮಿಯನ್ನು ನೋಡಿದಾಗ ಎಂತಹ ವ್ಯಕ್ತಿಯಾದರೂ ಕೂಡ ಅವನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬರ್ತದ್ರಿ. ಅಂದಮೇಲೆ ಬಲಿಚಕ್ರವರ್ತಿ ಆ ಸ್ವಾಮಿಯನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆ ಭಗವಂತನನ್ನು ಕರೆದುಕೊಂಡು ಹೋಗಿ ಪಂಚೋಪಚಾರ ಪೂಜಾದಿಗಳು ಮಾಡಿದ. ಭಗವಂತನನ್ನು ಅನುಗ್ರಹ ಪಡೆದ, ಭಗವಂತನಿಂದ ಅನುಗ್ರಹ ಪಡೆದ. ಭಗವಂತನ ನೋಡಿ ತಾನು ಧನ್ಯನಾದ. ಅಂದರೆ ಏನು ವಿಶೇಷ ರೀ? ಲಕ್ಷ್ಮೀ ಬ್ರಹ್ಮ ರುದ್ರ ಇಂದ್ರಾದಿ ಸಕಲ ದೇವಾನುದೇವತೆಗಳೇ ಭಗವಂತನ ನೋಡಿ ಪರ ಆನಂದರಿಂದ ಪುಲಕಿತರಾಗಿದ್ದಾಗ ಇವರೆಲ್ಲ ಏನು ದೊಡ್ಡದಲ್ಲ ಅಂತಾರೆ. ಇಂತಹ ಸ್ವಾಮಿ ಜ್ಞಾನಾನಂದ ಸ್ವರೂಪನಾದ ಭಗವಂತನೇ, ನಿನ್ನ ಚರಣಾರವಿಂದಗಳಿಗೆ ನನ್ನ ಅನಂತಾನಂತ ನಮಸ್ಕಾರಗಳು. ಹಾಗಾಗಿ ಹೇ ವಾಮನ ಸ್ವಾಮಿ, ವಾಮನ ಮೂರ್ತಿಯಾದ ಭಗವಂತನೇ ಮಾಂಪಾಹಿ, ನಮ್ಮನ್ನು ರಕ್ಷಣೆ ಮಾಡು ಅಂತ ಸ್ತೋತ್ರವನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ವ್ಯಾಪ್ತೋಪಾಸನೆ ವಿಚಾರದಲ್ಲಿ, ಆಮೇಲೆ ವೃದ್ಧಿಹ್ರಾಸ ಇಲ್ಲ ಎನ್ನುವ ವಿಚಾರದಲ್ಲಿ ನಾ ಹಿಂದಿನೇ ಆಗಲೇ ಶ್ಲೋಕದಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದನ್ನು ಸ್ಪಷ್ಟ ಮಾಡಿದ್ದೀವಿ. ಮತ್ತೆ ಅವರು ಇಲ್ಲಿ ಮತ್ತೆ ಜ್ಞಾಪಕ ಮಾಡಿದ್ದಾರೆ. ವಾಮನನಾದವನು ತ್ರಿವಿಕ್ರಮನಾದ ಅಂತಂದರೆ ಅವನು 10 ಅಡಿ ಇದ್ದವನು 20 ಅಡಿ 40 ಅಡಿ 100 ಅಡಿ ಹೀಗೆ ಬೆಳೆದ ಅಂತ ಚಿಂತನೆ ಮಾಡಬೇಡಿ. ಭಗವಂತನು ಯಾವಾಗಲೂ ಅವನು ಆ ತ್ರಿವಿಕ್ರಮ ರೂಪ ಮೊದಲು ಇತ್ತು, ಆ ಸಮಯದಲ್ಲಿ ವ್ಯಕ್ತವಾಯಿತಷ್ಟೇ. ಅವ್ಯಕ್ತವಾದ ರೂಪ ವ್ಯಕ್ತವಾಯಿತು. ಭಾಗವತಾದಿಗಳಲ್ಲಿ ಕೇಳಿದಾಗ ದೇವರು ಎಷ್ಟು ಬೆಳೆದ ಅಂತಂದರೆ ಕೆಲವೆಲ್ಲ ಕವಿಗಳು ಕೂಡ ವರ್ಣನೆ ಮಾಡ್ತಾರೆ. ದೇವರು ಬೆಳೀತಾ ಇದ್ದಾಗ ಹೇಗೆ ಬೆಳೆದ ಅಂತಂದರೆ, ಮೊದಲಿಗೆ ದೇವರು ಬೆಳೀತಾ ಇರಬೇಕಾದಾಗ ಆ ಸೂರ್ಯನ ಮಂಡಲ ಶ್ವೇತಛತ್ರವಾಗಿತ್ತಂತ. ಇನ್ನೂ ಸ್ವಲ್ಪ ಬೆಳೀತಾ ಬೆಳೀತಾ ಹೋದಾಗ ಭಗವಂತ ಬಿಳಿ ಹರಳಿನ ಕಿರೀಟವನ್ನು ಧಾರಣೆ ಮಾಡಿದಂತಿತ್ತು. ಇನ್ನೂ ಮೇಲೆ ಹೋಗ್ತಾ ಹೋಗ್ತಾ ಹೋದಾಗ ಕಿವಿಗೆ ಆಭರಣವಾಯಿತು. ಇನ್ನೂ ಮೇಲೆ ಹೋಗ್ತಾ ಹೋದಾಗ ಈ ಇದಕ್ಕೆ ಗ್ರೀವ ಕುತ್ತಿಗೆಗೆ ಕೌಸ್ತುಭಮಣಿಯಿಂದ ಯುಕ್ತವಾದ ಉತ್ತಮವಾದ ಪದಕರಂತೆ ಕಂಡಿದೆ ಅಂತೆ. ಇನ್ನೂ ಮೇಲೆ ಹೋಗ್ತಾ ಹೋದಾಗ ಚಿಕ್ಕ 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 ಈ ಗಂಟೆಗಳು 108 ಘಟ್ಟೆಗಳನ್ನು ಭಗವಂತನಿಗೆ ಕಟ್ಟಿದರೆ ಹೇಗೆ ಕಾಣಬೇಕು ಸೊಂಟಕ್ಕೆ, ಆ ರೀತಿಯಾಗಿ ಕಾಣ್ತಾ ಹೋಯ್ತಂತೆ. ಹೀಗೆ ಮುಂದೆ ಹೋಗ್ತಾ 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 ಅವನ ತೊಡೆಯ ಭಾಗ ಕೊನೆಗೆ ಪಾದಕ್ಕೆ ಅಲಂಕಾರ ಪಾದ ಪೀಠವಾಗಿ ಕಾಣುತ್ತಂತೆ ಸೂರ್ಯಮಂಡಲ. ಇನ್ನೆಷ್ಟು ದೇವರು ಅಪಾರವಾದ ತನ್ನ ತ್ರಿವಿಕ್ರಮ ರೂಪವನ್ನು ಧಾರಣ ಮಾಡಿರಬಹುದು. ಅದಕ್ಕೆ ಅಣೋರಣೀಯಾನ್ ಮಹತೋಮಯ್ಯಾನ್, ದೇವರಂತಹ ಮಹತ್ವಸ್ತು ಇಲ್ಲ, ಆಮೇಲೆ ದೇವರಂತಹ ಅಣುವಸ್ತೂನೂ ಇಲ್ಲ. ಇಲ್ಲೆಲ್ಲ ಕೆಲವರೆಲ್ಲ ಈ ಅಣುವಿನ ವಿಚಾರದಲ್ಲಿ ತಗೊಂಡಾಗ ಇಲ್ಲೆಲ್ಲ ಬಹಳ ವಿಮರ್ಶೆ ಮಾಡ್ತಾರೆ ಜ್ಞಾನಿಗಳು. ದೇವರಲ್ಲಿ ಅಣುತನ ಸೂಕ್ಷ್ಮತನ ಅನ್ನೋದೇನಿದೆ ಇದು ಲಕ್ಷ್ಮೀದೇವಿಯಲ್ಲಿದೆ ಹೊರತು ಭಗವಂತನಿಗಿಲ್ಲ ಅಂತ ಕೆಲವರ ಒಂದು ಚಿಂತನೆ. ಯಾಕೆಂದ್ರೆ ಭಗವಂತನು ತಾನು ಯಾವ್ಯಾವ ರೂಪ ಧಾರಣ ಮಾಡ್ತಾನೆ ಅಲ್ಲೆಲ್ಲ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಇಟ್ಕೊಂಡಿದ್ದಾನೆ ಅಂತೀರಾ. ನೀವೇನಂತೀರಾ? ಜೀವ ತುಂಬಾ ಸೂಕ್ಷ್ಮ ಅಂತೀರಾ. ಎಷ್ಟು ಸೂಕ್ಷ್ಮ? ಕುದುರೆಯ ಪುಚ್ಛದ ತುದಿ ಭಾಗ ಕಾಣೋದೇ ಇಲ್ಲ, ಅದು 100 ಭಾಗ ಮಾಡಿದಾಗ ಅದರಲ್ಲಿ ಒಂದು ಅಂಶ ಜೀವ ಅಂತೀರ. ತುಂಬಾ ಸೂಕ್ಷ್ಮನಾದ. ಆದರೂ ಅವನು ಎಷ್ಟೇ ಸೂಕ್ಷ್ಮನಾದರೂ ಅವನಿಗೂ ಕೈ ಕಾಲು ಕಣ್ಣು ದೇವರು ಕೊಟ್ಟಿದ್ದಾನೆ. ಅವನ ಅಂಗುಷ್ಟ ಪರಿಮಾಣದಷ್ಟು ದೇವರು ಒಳಗಡೆ ಇದ್ದಾನೆ ಅಂತೀರಾ. ಇರಲಿ, ಅವನ ಶರೀರದೊಳಗೆ ಲಕ್ಷ್ಮೀದೇವಿ ಇದ್ದಾಳೋ ಇಲ್ಲೋ? ಇದ್ದಾಳೆ. ಸರಿ, ಇಲ್ಲ ಅವರೊಳಗೂ ಮತ್ತೆ ದೇವರಿದ್ದ, ಮತ್ತೆ ಅಲ್ಲೂ ವಕ್ಷಸ್ಥಳದೆ ಅಲ್ಲೂ ಲಕ್ಷ್ಮೀದೇವಿ.
ಏನು ಬಂತು ಅಂದರೆ ದೇವರಿಗಿಂತ ಲಕ್ಷ್ಮೀದೇವಿಗೆ ಸೂಕ್ಷ್ಮತೆ ಬಂತು ಹೊರತು ದೇವರಿಗೆ ಬರಲಿಲ್ಲ. ಈ ಒಂದು ಗುಣದಲ್ಲಿ ದೇವರು ಸರ್ವೋತ್ತಮನಾಗಲಿಲ್ಲ. ಈ ಒಂದು ಗುಣ ವಿಶೇಷವಾಗಿ ಲಕ್ಷ್ಮೀದೇವಿಯಲ್ಲೇ ಬಂತು. ಹಾಗಾಗಿ ಅವಳೇ ಸರ್ವೋತ್ತಮಳು, ಲಕ್ಷ್ಮೀದೇವಿನೇ ಸರ್ವೋತ್ತಮಳು ಅಂತ ಹೀಗೆ ಚಿಂತನೆ ಮಾಡೋರಿದ್ದಾರೆ. ಈ ರೀತಿ ಇದನ್ನೆಲ್ಲ ವಾದಿಸ್ತಾರೆ ಅವರೆಲ್ಲ. ಶ್ರೀಮರಾಚಾರ್ಯ ಉತ್ತರ ಸಿಗಲಿಲ್ಲ ಅಂದರೆ ಹೌದೋ ಏನೋ ಅಂದ್ಕೊಂಡ್ಬಿಡ್ತೀವಿ ನಾವೆಲ್ಲ. ಪರಮೋಪಕಾರ ಹೆಜ್ಜೆ ಹೆಜ್ಜೆಗೆ ಅವರ ಸ್ಮರಣೆ ಮಾಡಬೇಕು. ಮಹಾನುಭಾವ ಲಕ್ಷ್ಮೀದೇವಿ ಹೇಳ್ಕೊಂಡಿದ್ದಾಳೆ ತನ್ನ ಮಹಿಮೆ ಅನೇಕ ಕಡೆ. ಶ್ರೀ ಸೂಕ್ತ, ಅಂಬರಣಿ ಸೂಕ್ತಾದಿಗಳೆಲ್ಲ ಹೇಳ್ಕೊಂಡಿದ್ದಾಳೆ. ಯಂ ಕಾಮ ಏತಂ ತಮುಕ್ರಂ ಕ್ರೋಣಾಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ನಾನು ಬ್ರಹ್ಮಾದಿ ಸಕಲ ದೇವಾನ ದೇವತೆಗಳನ್ನು ಸೃಷ್ಟಿ ಮಾಡ್ತೀನಿ, ಅವರವರಿಗೆ ಅವರವರ ಪದವಿಯನ್ನು ಕೊಡ್ತೀನಿ. ತಪ್ಪು ಮಾಡಿದಾಗ ಶಿರಚ್ಛೇದನವೂ ಮಾಡಿದ್ದೀನಿ. ರುದ್ರದೇವರು ಬ್ರಹ್ಮದೇವರ ವಿಚಾರದಲ್ಲಿ ತಪ್ಪು ಮಾಡಿದಾಗ ಶಿರಚ್ಛೇದನವೂ ಮಾಡಿದ್ದೀನಿ. ಹೀಗೆ ಸೂರ್ಯ ಚಂದ್ರ ಸಕಲರನ್ನು ಸೃಷ್ಟಿ ಮಾಡಿ ಅವರವರಿಗೆ ಆ ಪದವಿಯನ್ನು ಕೊಟ್ಟು ಮಂಗಳಪ್ರದವಾಗಿದ್ದೀನಿ ನಾನೆಲ್ಲ. ಆದರೆ ಇಷ್ಟೆಲ್ಲ ಎಲ್ಲಿಂದ ನೆನವಂತು ಸಾಮರ್ಥ್ಯ ಅಂದರೆ ಮಮಯೋನಿರಪ್ಸ್ವ ಅಂತಃಸಮುದ್ರೇ, ಕ್ಷೀರಸಾಗರ ಶಾಯಿಯಾದ ಶೇಷಶಾಯಿಯಾದ ಭಗವಂತನ ದಯೆಯಿಂದ ಈ ಕಾರ್ಯಗಳೆಲ್ಲ ನಡೀತಾ ಇದೆ. ಅಷ್ಟೇ ಅಲ್ಲದೆ ಅನೇಕ ಕಡೆ ಹೇಳಿಕೊಳ್ಳಬೇಕಾದಾಗ ಸೂತ್ರದಲ್ಲೂ ಕೂಡ ನಮಗೆ ಇದಕ್ಕೆಲ್ಲ ನಿರ್ಣಯ ಕೊಟ್ಟಿದ್ದಾರೆ. ಓಂ ಅಕ್ಷರಮಂಬರಾಂತರ್ಧೃತೇ ಹೇ ಓಂ ಅಂತ ಹೇಳ್ತಾ ಅವ್ಯಾಕೃತ ಆಕಾಶಕ್ಕೆ ನಿಯಾಮಕಳಾದ ಲಕ್ಷ್ಮೀದೇವಿಗೂ ನಿಯಾಮಕನಾಗಿದ್ದ ಕಾರಣ ಭಗವಂತನೇ ಅಕ್ಷರ ಶಬ್ದವಾಚ್ಯನಾದವನು. ಅಂತಹ ಭಗವಂತನ ದಯೆಯಿಂದೇ ಲಕ್ಷ್ಮೀದೇವಿ ಏನಾದರೂ ಕಾರ್ಯಗಳನ್ನು ಮಾಡ್ತಾ ಇದ್ದಾಳೆ ಅಂದರೆ ಅದು ಭಗವಂತನ ದಯೆಯಿಂದ. ಹಾಗಾದರೆ ಈಗ ಭಗವಂತನ ಹೃದಯದ ಒಳಗಡೆ ಲಕ್ಷ್ಮೀದೇವಿ ಇದ್ದಾಳೆ. ಅವಳ ಸ್ವಸಾಮರ್ಥ್ಯದಿಂದ ಇದ್ದಾಳೆ, ಭಗವಂತನ ದಯೆಯಿಂದ ಇದ್ದಾಳೋ? ಅವಳೇ ಹೇಳಿದ್ದಾಳೆ, ಭಗವಂತನ ದಯೆಯಿಂದ ದೇವರ ಹೃದಯದಲ್ಲಿ ಕೂಡುವ ಸಾಮರ್ಥ್ಯ ಅವನು ಕೊಟ್ಟಿದ್ದಕ್ಕೆ ನನಗಿದೆ, ನಾನು ಕೂತಿದ್ದೀನಿ. ಇಲ್ಲದೆ ಹೋದರೆ ನನಗೆ ಆ ಸಾಮರ್ಥ್ಯವೂ ಇಲ್ಲ. ಆಮೇಲೆ ಇನ್ನೊಂದು ಮಾತು, ದೇವರು ಏನೇ ಯಾವ ಯಾವ ರೂಪಗಳ ಧಾರಣೆ ಮಾಡಿದ್ದಾನೆ ಎಲ್ಲ ರೂಪದಲ್ಲೂ ಲಕ್ಷ್ಮೀದೇವನ ಇಟ್ಟುಕೊಂಡಿದ್ದಾನೆ ಅಂತ ನಿಯಮ ಇಲ್ಲ. ಅವನು ಯಾವ ತನ್ನ ಇಚ್ಛೆ ತಾನು ಯಾವುದು ಮಾಡಿಕೊಳ್ತಾನೆ, ಈ ರೂಪದಲ್ಲಿ ಲಕ್ಷ್ಮೀದೇವಿ ನನ್ನ ಹೃದಯದಲ್ಲಿ ಇರಬೇಕು ಅಂತ ಅವನು ಏನು ಅಂದುಕೊಳ್ತಾನೆ, ಅವಾಗ ಮಾತ್ರ ಲಕ್ಷ್ಮೀದೇವಿ ಹೃದಯದಲ್ಲಿ ಕೂಡಲು ಸಾಧ್ಯ. ಅವನು ಈ ರೂಪದಲ್ಲಿ ಲಕ್ಷ್ಮೀದೇವಿ ನನ್ನ ಹೃದಯದಲ್ಲಿ ಕೂಡಲು ಬಾರದು ಅಂತ ಅವನು ಅಂದುಕೊಂಡ ಅಂದರೆ ಲಕ್ಷ್ಮೀದೇವಿಯಲ್ಲಿ ಕೂಡಲು ಸಾಧ್ಯವಿಲ್ಲ. ಈಗ ನಾವೇನಂದ್ವಿ, ಜೀವಾಂತರ್ಗತರಾಗಿ ಅನೇಕ ತತ್ವಾಭಿಮಾನ ದೇವತೆಗಳು, ಆಮೇಲೆ ಮುಖ್ಯ ಪ್ರಾಣದೇವರು, ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಒಳಗೆ ಮತ್ತೆ ಒಳಗೆ ಪರಮಾತ್ಮ, ಪರಮಾತ್ಮನ ಒಳಗೆ ಲಕ್ಷ್ಮೀದೇವಿ, ಮತ್ತೆ ಪರಮಾತ್ಮ ಅಂದರೆ ಮತ್ತೆ ಬಂದು ಲಕ್ಷ್ಮೀದೇವಿ, ಈಗ ಹೋಗತ್ತಲ್ಲ ಅಂತ ನಮಗನಿಸಬಹುದು. ಆದರೆ ಇದಕ್ಕೆ ನಮ್ಮ ವಿಚಾರಕ್ಕಿಂತ ಪರಮಾತ್ಮನ ಹೃದಯದಲ್ಲೇ ತಗೊಳ್ಳೋಣ. ಪರಮಾತ್ಮನ ಹೃದಯದಲ್ಲೇ ಲಕ್ಷ್ಮೀದೇವಿ ಇದ್ದಾಳೆ ಅಂದರೆ ಆ ಲಕ್ಷ್ಮೀದೇವಿಯ ಒಳಗಡೆ ಪರಮಾತ್ಮನು ಇದ್ದರೆ ಲಕ್ಷ್ಮೀದೇವಿಗೆ ಇರಲು ಸಾಧ್ಯ. ಸರಿ ರೀ, ಆಯಿತು. ನಿಮ್ಮ ಪ್ರಕಾರ ಈಗ ದೇವರ ಒಳಗಡೆ ಲಕ್ಷ್ಮೀದೇವಿ ಇದ್ದಾಳೆ, ಅವಳ ಒಳಗಡೆ ದೇವರಿದ್ದಾರೆ, ಅವಳಿಗೆ ಇರಲು ಸಾಧ್ಯ, ಅಸ್ತಿತ್ವ ಅಂತ ಹೇಳ್ತಾ ಇದ್ದೀರಾ. ಸರಿ, ಈಗ ಮತ್ತೆ ಆ ರೂಪದ ಒಳಗೆ ಲಕ್ಷ್ಮೀದೇವಿ ನಾಸ್ತಿ, ಅಲ್ಲಿ ಒಳಗಡೆ ಲಕ್ಷ್ಮೀದೇವಿಗೆ ಪ್ರವೇಶ ಇಲ್ಲ. ಹಾಗಾಗಿ ದೇವರು ಒಳಗಡೆ ಆ ತನ್ನ ಹೃದಯದಲ್ಲಿ ಅವಳನ್ನು ಕೂಡಿಸಬೇಕು ಅಂದರೆ ಅವಳ ಹೃದಯದಲ್ಲಿ ಭಗವಂತನು ಇದ್ದರೆ ಮಾತ್ರ ಅವಳಲ್ಲಿ ಕೂಡಲು ಸಾಧ್ಯ. ಇಲ್ಲದೆ ಹೋದರೆ ಅವಳಿಗೆ ಕೂಡಲು ಸಾಧ್ಯವಿಲ್ಲ. ಹೀಗೆ ತಗೊಂಡಾಗ ಲಕ್ಷ್ಮೀದೇವಿಗಿಂತ ಪರಮಾತ್ಮನಿಗೆ ಸೂಕ್ಷ್ಮತೆ ಎನ್ನುವುದು ಬಂತು ಹೊರತು ಪರಮಾತ್ಮ ಈ ಲಕ್ಷ್ಮೀದೇವಿಗೆ ಬರಲಿಲ್ಲ. ಅಂದಮೇಲೆ ಲಕ್ಷ್ಮೀದೇವಿ ಅಣುಕ್ಕಿಂತ ಅಣು ಅಂತ ಏನು ಹೇಳ್ತಾ ಇದ್ದೀರಿ, ಅದು ಸರಿಯಲ್ಲ. ಅದು ಪರಮಾತ್ಮನಲ್ಲೇ ಬರುತ್ತದೆ. ಹಾಗಾಗಿ ಅವನೇ ಅಣುವಿಗಿಂತ ಅಣು, ಅವನೇ ಮಹದ್ವಸ್ತುವಿಗಿಂತ ಮಹದ್ವಸ್ತು. ಅವನೇ ತ್ರಿವಿಕ್ರಮನಾಗಿದ್ದಾನೆ, ಅವನೇ ವಾಮನನಾಗಿದ್ದಾನೆ, ಅವನೇ ಅಂಗುಷ್ಟ ಪರಿಮಾಣನಾಗಿ ನಮ್ಮಲ್ಲೂ ಇದ್ದು ಪೂರ್ಣಾನುಗ್ರಹ ಮಾಡ್ತಾ ಇದ್ದಾನೆ ಭಗವಂತ. ನಮ್ಮಲ್ಲಿ ಆದರೂ ಅಷ್ಟೇ, ನಮ್ಮಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅಂದರೆ ಲಕ್ಷ್ಮೀದೇವಿ ಒಳಗಡೆ ಮತ್ತೆ ಪರಮಾತ್ಮ ಇದ್ದಾನೆ, ಪರಮಾತ್ಮನ ಒಳಗಡೆ ಮತ್ತೆ ಲಕ್ಷ್ಮೀದೇವಿ ಇಲ್ಲ. ಇದು ಪರಮಾತ್ಮನ ನಮಗೆ ಇದ್ದು ಪೂರ್ಣಾನುಗ್ರಹ ಮಾಡ್ತಾ ಇದ್ದಾನೆ. ಇಂತಹ ಪರಮಾತ್ಮನ ಚಿಂತನೆ ಮಾಡಿ ಆ ವಾಮನ ರೂಪಿಯಾದ ಭಗವಂತನ ಉಪಾಸನೆ ಮಾಡಿ ನಮಗೂ ಕೂಡ ವಿಶೇಷವಾಗಿ ಬ್ರಹ್ಮ ವರ್ಚಸ್ಸನ್ನು ಕೊಟ್ಟು ಬ್ರಹ್ಮಚರ್ಯವನ್ನು ವಿಶೇಷವಾಗಿ ಅಳವಡಿಸಿಕೊಳ್ಳುವಂತೆ ಮಾಡಿ ನಮ್ಮನ್ನು ಉದ್ಧಾರ ಮಾಡಲಿ. ಬ್ರಹ್ಮಚರ್ಯ ಅಂದರೆ ಕೇವಲ ಗೃಹಸ್ಥಾಶ್ರಮ ಪೂರ್ವದಲ್ಲಿರುವಂತಹ ಬ್ರಹ್ಮಚರ್ಯ ಒಂದೇ ಬ್ರಹ್ಮಚರ್ಯವಲ್ಲ. ಬ್ರಹ್ಮ ಇಲ್ಲಿ ನಾನಾ ಅರ್ಥಗಳಿದೆ. ಬ್ರಹ್ಮ ಆಚರಿತೀತಿ ಬ್ರಹ್ಮಚರ್ಯ ಅಂತ, ಗುಣಪರಿಪೂರ್ಣನಾದ ಪರಬ್ರಹ್ಮನನ್ನು ಕುರಿತು ಮಾಡುವ ಸತ್ಕರ್ಮಗಳಂತ ಏನಿವೆ ಅದೆಲ್ಲ ಬ್ರಹ್ಮಚರ್ಯ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ವಿವಾಹವಾದ ಮೇಲೂ ಕೂಡ ಈ 3 ದಿನಗಳು, ದಶಮಿ, ಏಕಾದಶಿ, ದ್ವಾದಶಿ 3 ದಿನಗಳು, ಆಮೇಲೆ ಮುಂದೆ ಬರುವಂತಹ ಅಮಾವಾಸ್ಯೆ, ಆಮೇಲೆ ಪೌರ್ಣಮಿ, ಮುಂದೆ ಈ ಪರ್ವಕಾಲಗಳು, ಇನ್ನೂ ಅನೇಕ ಗ್ರಹಣ ಕಾಲ, ಶ್ರಾದ್ದ ಮಾಡಿದ ದಿನ, ಇಂತಹ ದಿನಗಳಲ್ಲೆಲ್ಲ ಸಂಘ ಮಾಡಬಾರದು ಅಂತ ಇದೆ. ಸ್ತ್ರೀ ಪುರುಷರ ಸಂಘಾದಿಗಳಾಗಬಾರದು. ಇದು ಬಿಟ್ಟು ಸಂಘ ಮಾಡಿದಾಗ ಅದು ಹಗಲು ಕಾಲದಲ್ಲಿ ಇರಬಾರದು, ಅದು ರಾತ್ರಿ 9ರ ನಂತರ. ಅದು ಒಂದು ವಾಮದೇವತಾಕವಾದ ಒಂದು ಯಜ್ಞ. ಸ್ತ್ರೀಯರಲ್ಲಿ ಭಾರತೀದೇವಿ, ಪುರುಷರಲ್ಲಿ ವಾಯುದೇವರು, ಅದು ಒಂದು ಯಜ್ಞ ಅಂತ ಚಿಂತನೆ ಮಾಡ್ತಾ ಭೋಗಾದಿಗಳು ಮಾಡಿದಾಗ ಅದು ಉಪನಿಷತ್ತಿನೆಲ್ಲ ಅನುಸಂಧಾನಗಳೆಲ್ಲ ಕೊಟ್ಟಿದ್ದಾರಲ್ಲೆಲ್ಲ. ಈ ಪ್ರವಚನ ರೂಪದಲ್ಲಿ ಹೇಳೋದು ಕಷ್ಟ, ಅವೆಲ್ಲ ಅದನ್ನು ಪುಸ್ತಕ ರೂಪದಲ್ಲೇ ನೀವೆಲ್ಲ ನೋಡಿಕೊಂಡು ಅದನ್ನು ತಿದ್ದುಕೊಂಡು ಸಾಧನೆ ಮಾಡಿದಾಗ
ಉತ್ತಮ ಮಕ್ಕಳಾಗ್ತಾರೆ ಅನ್ನೋದನ್ನೆಲ್ಲ ತೋರಿಸಿದ್ದಾರೆ. ಅಕಾಲ ಸಂಘ ಮಾಡಿದರೆ ದಿತಿದೇವಿ ತೋರಿಸಿಕೊಟ್ಟಿದ್ದಾಳೆ. ಅಕಾಲ ಸಂಘ ಮಾಡಿದರೆ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಂತಹ ಮಕ್ಕಳು ಹುಟ್ಟುತ್ತಾರಪ್ಪ. ಸಕಾಲದಲ್ಲಿ ಸಂಗಾದಿಗಳು ಮಾಡಿದಾಗ ಉತ್ತಮ ಮಕ್ಕಳು ಪ್ರಹ್ಲಾದರಾಜರಂತಹ ಧ್ರುವರಾಜರಂತಹ ಪುಣ್ಯಾತ್ಮರೇ ಮಕ್ಕಳಾಗಿ ಬರ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಈ ವಾಮನ ರೂಪಿಯಾದ ಭಗವಂತನ ಚಿಂತನೆ ಮಾಡಿ ಧನ್ಯರಾಗೋಣ ಅಂತ ಹೇಳ್ತಾ, ನಾಳೆ ದಿನ ರಾಮದೇವರ ವಿಶೇಷವಾದ ಮಹಿಮಾ, ಅದೇ ಒಂದು 10-11 ಶ್ಲೋಕಗಳ ಕಾಲ ಕೇವಲ ರಾಮದೇವರ ಮಹಿಮೆಯನ್ನೇ ಕೊಂಡಾಡಿದ್ದಾರೆ. ಯಥಾಶಕ್ತಿ ದೇವರು ನುಡಿಸಿದಂತೆ ನುಡಿಯೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ರಕ್ಷಯಂ ಯಾಂತಿ ದುಃಖಾನಿಯನ್ನ ಅಕ್ಷರೋ ಯೋಜನಃ ಸರ್ವದೇವಾಮೃತಃ ಶಿವಂ ಯಸ್ಯ ವಿಶ್ವಂಸರಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ ಶ್ರೀಕೃಷ್ಣಾರ್ಪಣಮಸ್ತು.